ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 5ನೇ ತಾರೀಕು ಜುಲೈ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷದ ದಶಮಿ ತಿಥಿ ಸ್ವಾತಿ ನಕ್ಷತ್ರ ಸಿದ್ಧಯೋಗ ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಶನಿ ಕುಜ ಷಷ್ಟಾಷ್ಟಕ ಇದ್ದು ಅದರ ಜೊತೆಯಲ್ಲಿ ಕುಜ ಕೇತು ರಾಹುವಿನ ಪ್ರಭಾವಗಳಿದ್ದಾಗ ಅಲ್ಲಲ್ಲಿ ವಿಸ್ಫೋಟಗಳು ಪ್ರಳಯ ಸೂಚನೆಗಳು ಅಂತಲೇ ಹೇಳ್ತಿದ್ದೆ. ಗಮನಿಸಿ ನೋಡಿ, ಹೃದಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಲ್ಪಣಿಸಿ ಬಿಟ್ಟಿದ್ದಾವೆ. ಮುಖ್ಯವಾಗಿ ಯುವಕರು ಜಾಗ್ರತೆ. ಒಂದು 25ರಿಂದ ಒಂದು 45ರವರೆಗೂ ಲಕ್ಷಣಗಳು ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ನೀವು ಸುಮ್ಮನೆ ಗೂಗಲ್ ಮಾಡ್ಕೊಂಡು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೋಗ್ಬೇಡಿ. ಅಲ್ಲಲ್ಲಿ ತುಂಬ ಒಳ್ಳೆ ಕಾರ್ಡಿಯಾಲಜಿಸ್ಟ್ಗಳಿದ್ದಾರೆ, ಸ್ಪೆಷಲಿಸ್ಟ್ಗಳಿದ್ದಾರೆ. ನಮ್ಮ ಜಯದೇವ ಆಸ್ಪತ್ರೆ ಇದೆ ಸರ್ಕಾರದ್ದು, ಹೋಗಿ ತಪಾಸಣೆ ಮಾಡಿಸ್ಕೊಳ್ಳಿ. ಆಲ್ರೆಡಿ ರೈಸ್ ಅಪ್ ಆಗಿದೆ. ಕಾರಣಗಳು ಏನೇನೋ ಹೇಳ್ತಿದ್ದಾರೆ. ರೆಡ್ ಮೀಟ್ ತಿನ್ನುವುದರಿಂದಲೂ ವಿಪರೀತ ಮಟನ್ ತಿನ್ನುವುದರಿಂದಲೂ ಆಗುತ್ತೆ ಅಂತ. ತಿನ್ನಬಹುದು ಮಕ್ಕಳೇ, ಯಾವ ಆಹಾರವೂ ನಮಗೆ ತೊಂದರೆ ಕೊಡಲ್ಲ. ನಾವು ಏನು ತಿಂದರೂ ಅದನ್ನ ವರ್ಕೌಟ್ ಮಾಡಬೇಕು. ಈಗ ನೋಡಿ, ನಮಗೆ ವೈದಿಕರಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅಗಸ್ತ್ಯರ ಕಾಲದಲ್ಲೇ ಬ್ರಾಹ್ಮಣರು ವೈದಿಕರು ಮಾಂಸವನ್ನ ತಿನ್ನಬಾರದು ಅಂತ ಒಂದು ನಿಯಮ ಮಾಡೋದು. ಇಬ್ರು ರಾಕ್ಷಸರುಗಳಿದ್ರು, ವಾತಾಪಿ ಇಲ್ವಲ್ಲ ಅಂತ. ಇವ್ರೇನ್ ಮಾಡೋರು ಅಂದ್ರೆ ಒಳ್ಳೆ ವೈದಿಕರು, ವಿಶೇಷವಾಗಿರ್ತಕ್ಕಂಥ ವಿದ್ಯೆಯನ್ನ ಪಡೆದಿರ್ತಕ್ಕಂಥವ್ರು, ಎನಿ ಪ್ರೊಫೆಷನಲ್ಸ್. ನಮ್ಮ ಕಾಲದಲ್ಲಿ ವೈದಿಕರು ಅಂತೀವಿ, ಆ ಕಾಲದಲ್ಲಿ ಬ್ರಾಹ್ಮಣರು ಅಂತಿದ್ರು ಅಷ್ಟೇ. ಈಗಲೂ ಬ್ರಾಹ್ಮಣರೇ. ಬ್ರಾಹ್ಮಣ ಅಂದ ತಕ್ಷಣ ಜನಿವಾರನೇ ಹಾಕಿರ್ಬೇಕು ಅಂತಕ್ಕಂಥದ್ದಲ್ಲ. ಇಫ್ ಯು ಆರ್ ಎ ಪ್ರೊಫೆಷನಲ್, ನೀವೊಬ್ಬ ಸಮಾಜಕ್ಕೆ ಕಣ್ಣು. ಅದು ನೀವು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಲಾಯರ್ ಇರ್ಬೋದು, ಜಡ್ಜ್ ಇರ್ಬೋದು, ಟೀಚರ್ ಇರ್ಬೋದು, ವೈದ್ಯರಿರ್ಬೋದು. ಸಮಾಜವನ್ನ ಕಾಪಾಡತಕ್ಕಂಥ ಬ್ರಿಡ್ಜ್ ನೀವು. ಅಂಥ ವಿದ್ಯೆ ಎಲ್ಲರೂ ಪಡಿಲಿಕ್ಕಾಗೋದಿಲ್ಲ, ಸಾಧಿಸ್ಲಿಕ್ಕಾಗೋದಿಲ್ಲ. ಅದಕ್ಕೊಂದು ಏಕತಾನತೆ, ಕಾನ್ಸಂಟ್ರೇಷನ್, ಫೋಕಸ್ ತುಂಬ ಬೇಕು. ಆಮೇಲೆ ಅದನ್ನ ಓದ್ಕೊಂಡ್ಮೇಲೆ ಅದನ್ನ ಆ ರಂಗದಲ್ಲಿ, ತಾವು ಕಲಿತ ರಂಗದಲ್ಲಿ ಅದನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ತುಂಬಾ ಕಷ್ಟ. ಅದರಲ್ಲಿ ಹೆಸರು ಮಾಡೋದು, ಸಾಧನೆ ಮಾಡೋದು ಇನ್ನೂ ಕಷ್ಟ. ಅಂಥದ್ದೊಂದು ಏಕಾಗ್ರತೆ, ಫೋಕಸ್, ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ, ಅತೀ ಮುಖ್ಯವಾಗಿರುತ್ತೆ. ಆ ಕಾಲದಲ್ಲಿ ಬ್ರಾಹ್ಮಣರು ಚೆನ್ನಾಗಿ, ನಾವು ವೈದಿಕರು ತಿಂತಿದ್ವಿ, ಎಲ್ಲ ತಿಂತಿದ್ವಿ. ಈ ಪ್ರೊಫೆಷನಲ್ಸ್ಗೆ ಏನಾಗೋದು ಅಂದ್ರೆ ಫೋಕಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದನ್ನ ತಿಳ್ಕೊಂಡಂತ ಈ ಒಂದು ವಾತಾಪಿ ಇಲ್ವಲ್ಲ, ತಿಂದ ಮೇಲೆ ನೋಡಿ, ನಾವು ವೈದಿಕರಿಗೆ ನಮಗೆ ಹೊಟ್ಟೆಗೆ ಶಕ್ತಿ ಅಲ್ಲ, ದೇಹಕ್ಕೆ ಶಕ್ತಿ ಅಲ್ಲ, ಬುದ್ಧಿಗೆ ಶಕ್ತಿ ಬೇಕು. ಬುದ್ಧಿಗೆ ಶಕ್ತಿ, ದೇಹಕ್ಕೆ ಶಕ್ತಿ ಯಾರಿಗೆ ಬೇಕು? ಕಷ್ಟಪಟ್ಟು ಕೆಲಸ ಮಾಡುವವರಿಗೆ, ಮನೆ ಕಟ್ಟೋರಿಗೆ, ಕಾರ್ಪೆಂಟ್ರಿ ಕೆಲಸ, ರಸ್ತೆ ಹಾಕೋರಿಗೆ, ಮರ ಕಡಿಯೋರಿಗೆ, ಈ ತರ ಬಂಡೆ ಕಲ್ಲು ಹೊಡೆಯೋರಿಗೆ, ಶಕ್ತಿಯನ್ನು ಉಪಯೋಗಿಸುವವರಿಗೆ ಅದು ಬೇಕು. ಪ್ರೋಟೀನ್ಸ್, ಹೈ ಪ್ರೋಟೀನ್ಸ್ ಇರುತ್ತೆ ಅದರಲ್ಲಿ. ಇವರುಗಳು ಆ ಕಾಲದಲ್ಲಿ ತಿಂದುಬಿಟ್ಟು ಮೈ ಮರೆತು ಹೀಗಿಗೂ ಆಡೋರು, ತಮ್ಮ ಪ್ರೊಫೆಷನನ್ನೇ ಮರೆತು ಬಿಟ್ಟಿದ್ರು. ಈ ವಾತಾಪಿ ಇಲ್ವರಿಗೆ ಇದೇ ಚಾನ್ಸು ಅಂತ. ಹೊಟ್ಟೆ ತುಂಬ ತಿನ್ಬಿಡಿ ನೋಡೋಣ, ಮಧ್ಯಾಹ್ನ ನೋಡಿ ನಮ್ಗೆ ಜೋಂಪು ಬರುತ್ತೆ. ಚೆನ್ನಾಗಿ ಅನ್ನ, ಒಂದು ಮುದ್ದೆ, ಒಂದು ಕಾಳು ಸಾರು, ಬಸ್ಸಾರು, ಸೊಪ್ಪು, ಅದ್ರ ಜೊತೆಯಲ್ಲಿ ಒಂದಷ್ಟು ಪಲ್ಯಗಳು, ಕೂಟುಗಳು, ಹೋಳಿಗೆಗಳು, ಮೊಸರನ್ನ, ಮಜ್ಜಿಗೆ ಎಲ್ಲ ಜಮಾಯಿಸಿ ಏನನ್ಸುತ್ತೆ ಹೇಳಿ? ಅಚ್ಚುಕಟ್ಟಾಗಿ ಒಂದಷ್ಟು ಮಲ್ಗೋಣ ಅನ್ಸುತ್ತೆ. ಕೆಲಸ ಮಾಡೋನು ಬುದ್ಧಿಪೂರ್ವಕವಾಗಿ ಪ್ಲಾನಿಂಗು, ಡಿಸೈನಿಂಗು, ಕೋಚಿಂಗ್. ಒಬ್ಬ ಗುರುವೇ ಹೋಗಿ ಮಲಗ್ಬಿಟ್ರೆ ಮಕ್ಕಳಿಗೆ ಯಾರು? ಇಂಜೆಕ್ಷನ್ ಹಾಕೋ ಡಾಕ್ಟರ್ ಹೋಗಿ ಮಲಗ್ಬಿಟ್ರೆ ಯಾಕು? ಹೇಗೆ?
ಬ್ರಿಡ್ಜ್ ಕಟ್ಟುವ ಒಬ್ಬ ಇಂಜಿನಿಯರೇ ಎಲ್ಲೋ ಮೈ ಮರೆತು ಚೆನ್ನಾಗಿ ತಿಂದಿರೋ ಇದರಲ್ಲಿ ಹೇಗೇಗೋ ಕಟ್ಟಿಬಿಟ್ರೆ ಬ್ರಿಡ್ಜ್ ನಿಲ್ಲುತ್ತಾ? ನೋಡಿ ಎಂಥ ಅನಾಹುತಗಳಾಗುತ್ತೆ. ಹೊಟ್ಟೆ ತುಂಬ ತಿನ್ನೋ ಆಗಿಲ್ಲ. ವೈದಿಕರಿಗೆ ಮೊಟ್ಟ ಮೊದಲ ಕರ್ತವ್ಯ ಅದು ಸೇನೆ, ಮಿಲಿಟ್ರಿ, ಪೊಲೀಸು, ರಕ್ಷಣೆ, ಇವ್ರಿಗೂ ಕೂಡ ತಿನ್ನೋವಂಥದ್ದು ಕೊಡ್ತಾರೆ. ಎಷ್ಟು ತಿನ್ಬೇಕು ಅಂತ ಕೊಡ್ತಾರೆ, ಕಂಪಲ್ಸರಿ ಕೊಡ್ತಾರೆ. ತಿಳ್ಕೊಂಡಿಲ್ಲ, ಚೆನ್ನಾಗಿ ತಿಂತಿದ್ರು, ತಮ್ಮ ದಾರಿ ತಪ್ಪಿ ಎಡವಟ್ಟುಗಳು. ಈ ವಾತಾಪಿ ಇಲ್ವಲ್ಲಕ್ಕೆ ರಾಕ್ಷಸರುಗಳು ಇವರು ಬ್ರಾಹ್ಮಣರ ವೇಷ ಹಾಕೊಂಡು ಬ್ರಾಹ್ಮಣರನ್ನ ಕರೆಯೋದು. ಆ ಕಾಲದಲ್ಲಿ ಬ್ರಾಹ್ಮಣರು ಭಾರಿ ಶ್ರೀಮಂತರು, ವೈದಿಕರು ಶ್ರೀಮಂತರಲ್ಲದೆ ಪ್ರೊಫೆಷನಲ್ಸು. ನಾವು ಶ್ರೀಮಂತರು ಇದ್ದೇ ಇರ್ತೇವೆ, ನಮಗೆ ಗೊತ್ತಿದೆ ನಮ್ಮ ಬುದ್ಧಿಶಕ್ತಿ, ಜ್ಞಾನ ಶಕ್ತಿ, ಅದನ್ನ ಹೇಗೆ ಧನಶಕ್ತಿಯಾಗಿ ಬೆಳೆಸ್ಕೋಬಹುದು ಅಂತ ಗೊತ್ತಿದೆ. ನಮ್ಮನ್ನು ನಾವು ಕಾಪಾಡ್ಕೋತೇವೆ, ನಮ್ಮ ಕುಟುಂಬವನ್ನು ಕಾಪಾಡ್ಕೋತೇವೆ, ನಮ್ಮ ಸುತ್ತಮುತ್ತಲಿರೋ 4 ಜನರನ್ನ ಕಾಪಾಡ್ಕೋತೇವೆ. ನೋಡಿ, ಯಾರಾದ್ರೂ ಒಳ್ಳೆ ಲಾಯರ್, ಹೆಸರಿರುತ್ತೆ, ದುಡ್ಡು ಇರುತ್ತೆ, ಲಕ್ಷ್ಮೀ ಸರಸ್ವತಿ ಎರಡೂ ಇರುತ್ತೆ. ಡಾಕ್ಟ್ರು ನೋಡಿ, ಒಳ್ಳೆ ಹೆಸರು ಪಡೆದಿರೋ ಡಾಕ್ಟ್ರು, ಒಳ್ಳೆ ವೈದಿಕರು, ಒಳ್ಳೆ ಪ್ರೊಫೆಸರು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಕಲವೂ ಕೊಟ್ಟಿರುತ್ತೆ. ಆ ಕಾಲದಲ್ಲಿ ಈ ವೈದಿಕರು ರಾಜರುಗಳ ಹತ್ರ ಹೋಗೋದು, ತಮ್ಮ ವಿದ್ವತ್ ತೋರಿಸ್ಕೊಳ್ಳೋದು, ಪ್ರತಿಭೆ ತೋರಿಸ್ಕೊಳ್ಳೋದು, ಅವ್ರಿಗೊಂದಷ್ಟು ದನ ಕನಕ ಇದೆಲ್ಲ ಕೊಡೋರು, ತಗೊಂಡು ಬರೋರು. ಕಾದ್ಕೊಂಡಿದ್ದಂಥ ಈ ಒಂದು ಇಲ್ವಲ್ಲ ಬ್ರಾಹ್ಮಣರ ವೇಷದಲ್ಲಿ ಇವ್ರನ್ನ ಕರೆಯೋದು, ಈ ವೈದಿಕರನ್ನ. ನಮ್ಮ ಮನೇಲಿ ಊಟ ಇದೆ ಬರಬೇಕು ಅಂತ. ಓ ಸರಿ, ಏನು ಊಟ? ಮಾಂಸದೂಟ, ಬನ್ನಿ. ಮೈ ಮೇಲೆ ಹಾಕೊಂಡಿರೋ ಬಂಗಾರ, ಬೆಳ್ಳಿ ಇದೆಲ್ಲ ಹಾಕೊಂಡಿರೋದನ್ನ ತಗೊಂಡು ಇವ್ರ ಮನೆಗೆ ಬಂದಿದ್ದ ವಾತಾಪಿಯನ್ನ ಒಂದು ಮೇಕೆ ಮಾಡಿ ಕಡಿದ್ಬಿಟ್ಟು ಅಡಿಗೆ ಮಾಡಿ ಬಡಿಸೋದು. ಇವ್ರು ಚೆನ್ನಾಗಿ ತಿನ್ನೋದು. ತಿಂದಾದ್ಮೇಲೆ ವಾತಾಪಿ ಹೊರಗಡೆ ಬಾ ಅನ್ನೋದು. ವಾತಾಪಿ ಹೊರಗಡೆ ಬರೋಂತ ಹೊಟ್ಟೆ ಸಿಳ್ಕೊಂಡು ಬಂದ್ರೆ ಮೈ ಮೇಲೆ ಇದ್ದ ಬಂಗಾರ ಎಲ್ಲ ತಗೊಂಡು ಇವ್ರನ್ನ ಬಿಸಾಕೋರು. ಹೊಟ್ಟೆ ಸಿಳ್ಕೊಂಡು ಬಂದ್ರೆ ಎಲ್ಲಿ ಬದುಕಿರ್ತೀನಿ ನಾನು? ಚೆನ್ನಾಗಿ ತಿಂದಾದ್ಮೇಲೆ ಮೇಕೆ ಮಾಂಸ, ಕುರಿ ಮಾಂಸ, ಇನ್ನೊಂದು ಅಂತ ಪ್ರಜ್ಞೆ ಅಲ್ಲ. ಹೊಟ್ಟೆ ತುಂಬ ತಿಂದ್ಮೇಲೆ ಮಲಗಿದ್ರೆ ಸಾಕಪ್ಪ ಅನ್ಸುತ್ತೆ, ತಿನ್ನು ಜಮಾಯಿಸು ಅಂತ. ಇದನ್ನ ತಿಳ್ಕೊಂಡಂತ ವೈದಿಕರುಗಳು ಯೋಚನೆ ಮಾಡಿದ್ರು, ಏನ್ ಮಾಡೋದು, ಇದನ್ನ ಹೇಗೆ ತಪ್ಪಿಸೋದು ಅಂತ. ಆ ಕಾಲಘಟ್ಟಕ್ಕೆ ಅಗಸ್ತ್ಯರು, ನಮ್ಮ ಕಾವೇರಿ ನದಿಯ ಪ್ರವರ್ತಕರು, ತಾಯಿ ಲೋಪಾಮುದ್ರೆ, ಇವತ್ತು KRSಗೆ ನಮ್ಮ ದೊರೆಗಳು ಹೋಗಿ ಬಾಗಿನ ಕೊಟ್ಟಿದ್ದಾರೆ. ಆ ತಾಯಿ ಮೈದುಂಬಿ ಅರಿತಿದಪ್ಪ, ನಾಡು ಸುಭಿಕ್ಷವಾಗಿರ್ಲಿ, ತಂಪಾಗಿರ್ಲಿ. ಅಗಸ್ತ್ಯರ ಹತ್ರ ಹೋಗಿ ಹೇಳ್ತಾರೆ, ಎಷ್ಟಾದ್ರೂ ತ್ರಿಕಾಲ ಜ್ಞಾನಿಗಳು, ಸರಿ ಒಂದು ಕಂಡೀಷನ್ ಹಾಕ್ತಾರೆ. ಇನ್ನು ಮೇಲೆ ನೀವು ಮಾಂಸ ತಿನ್ನೋಲ್ಲ ಅನ್ನೋದಾದ್ರೆ ಏನಕ್ಕೆ ಈ ಕಾರಣ ಆಗ್ತಿದೆ ಅಂದ್ರೆ ಇದೆ, ನಿಮ್ಮ ಪ್ರಜ್ಞೆ ಕಳ್ಕೊಂಡು ಆಲೋಚನೆ ಕಳ್ಕೊಬಿಡುತ್ತೆ. ತಲೆನಲ್ಲಿರೋ ರಕ್ತ ಎಲ್ಲ ಹೊಟ್ಟೆಗೆ ಇಳಿಯುತ್ತೆ. ಹೊಟ್ಟೆನಲ್ಲಿ ಅಷ್ಟು ಹಾಕೊಂಡಿದ್ರೆ ಮಿಕ್ಸಿಗೆ ಬೇಕಲ್ವಾ ರುಬ್ಬಕ್ಕೆ? ಎಲ್ಲಿ ಪ್ರಜ್ಞೆ? ಮಲಗಿದ್ರೆ ಸಾಕು, ಯಾರೋ ದೋಚ್ಕೊಂಡು ಹೋದ, ಇನ್ನೊಂದು ಆಗ್ತದೆ, ಪ್ರಜ್ಞೆ ಇಲ್ಲ. ಶಕ್ತಿ ಉಪಯೋಗ ಮಾಡುವವರೇ ಸೇವಿಸ್ಬೇಕು. ನೀವು ಬುದ್ಧಿ ಉಪಯೋಗಿಸೋರು ಏನಕ್ಕೋ ತಿನ್ಬೇಕು. ಈ ಕಂಡೀಷನ್ ಆದ್ರೆ ನಾನು ನಿಮಗೆ ಹೋಗ್ತೇನೆ, ಇದರಿಂದ ಕಾಪಾಡ್ತೇನೆ ಅಂತ. ಆಯ್ತು ಮಹಾಸ್ವಾಮಿ ಅಂತಾರೆ. ಬರ್ತಾರೆ ಅಗಸ್ತ್ಯರು, ಈ ವಾತಾಪಿ ಇಲ್ವಲ್ಲ ಹತ್ರ ಬಂದು, ಸ್ವಾಮಿಗಳೇ ಬನ್ನಿ ನಮ್ಮನೆಗೆ ಊಟಕ್ಕೆ ಅಂತ. ನಡೀರಿ. ಅಗಸ್ತ್ಯರಿಗೂ ಕೂಡ ಕುರಿನ ಮೇಕೆನ ಒಡೆದು ಆ ವಾತಾಪಿಯನ್ನ ಮೇಕೆ ರೂಪ ಮಾಡಿರ್ತಾನೆ ಇಲ್ವಲ್ಲ, ಅಡಿಗೆ ಮಾಡಿ ಚೆನ್ನಾಗಿ ಬಡಿಸ್ತಾನೆ. ಏನು ಎಲ್ಲ ಹಾಕೊಂಡು ತಿಂದಾಕ್ಬಿಡ್ತಾರೆ. ಇವನೇನೋ ಬಕಾಸುರ ಅಂತ ನೋಡಿದ್ರೆ, ಸರಿ ತಿಂದು ವಾತಾಪಿ ಜೀರ್ಣಮಸ್ತು, ನಾವು ಕೃಷ್ಣಾರ್ಪಣಮಸ್ತು, ಶಿವ ತೃಪ್ತಿಯಾದ, ಅಮ್ಮ ಅನ್ನಪೂರ್ಣೇಶ್ವರಿ ತೃಪ್ತಿ ಆಯ್ತು ಅಂತ ಹಿಂಗಂತೀವಲ್ವಾ, ಆ ರೀತಿ ಹಿಂಗಂತಾರೆ. ಒಳಗಡೆ ಇರೋ ವಾತಾಪಿ ಜೀರ್ಣ, ಇವನು ಗೊತ್ತಿಲ್ಲ ಇಲ್ವಲ್ಲ, ವಾತಾಪಿ ಬಾರೋ, ಎಲ್ಲೋ ಇದ್ದಾನೆ ವಾತಾಪಿ ಅಂತ ಒಂದು ಗೂಸ ಕೊಡ್ತಾರೆ. ಕಾಲಿಗೆ ಬಿದ್ದು ಅಯ್ಯ ಕ್ಷಮಿಸಿ. ನಾವೇನ್ ಮಾಡೋದು? ಅವ್ರುಗಳು ವೈದಿಕರು ಬರೋರು ಮೈ ಮರೆತು ಅವ್ರು ಮಾಡೋ ಕೆಲಸ ಬಿಟ್ಬಿಟ್ಟು ಪೊಗದಸ್ತಾಗ ಬರ್ತಿದ್ರು, ಅದಕ್ಕೆ ದೋಚ್ಕೊತಿದ್ವಿ ಅಂತ. ಇನ್ನು ಮೇಲೆ ಅಂತ ಹೇಳಿ ಅವತ್ತಿಂದ ವೈದಿಕರು ಬುದ್ಧಿ ಉಪಯೋಗಿಸಿ ಕೆಲಸ ಮಾಡೋರು ನಾವು ಮೀಟ್ ಹೆಚ್ಚಾಗಿ ತಿನ್ನಬಾರ್ದು. ನಮ್ಮ ಕೆಲಸದಲ್ಲಿ ಏಕಾಗ್ರತೆ ಬರಲ್ಲ, ಹಿಂಗೆ ಮಂಪರು ಬರುತ್ತೆ. ಬ್ರೋ, ಕಾಪಾಡೋನೆ ಮೈಯೆಲ್ಲ ಕಾಯಿಲೆ ಇಟ್ಕೊಂಡ್ರೆ ನಾವೆಲ್ಲಿ ಕಸರತ್ ಮಾಡ್ತೀವಿ? ಬುದ್ಧಿ ಉಪಯೋಗಿಸೋರು ಹೆಚ್ಚು. ಹಿಂಗ ಗದೆ ಸುತ್ತು, ಜಿಮ್ಗೆ ಹೋಗೋ ಇದೆಲ್ಲ ಇರಲಿಲ್ಲ.
ಇರ್ಲಿಲ್ಲ. ಈಗ ಎಲ್ಲರಿಗೂ ಶುರು ಆಗಿದೆ. ಓಕೆ, ತಿನ್ಬಹುದು, ಅದು ಇಷ್ಟು ಅಂತ ಒಂದು ನಿಯಮ ಇದೆ ಮನುಷ್ಯನಿಗೆ. ಒಂದು ದಿನಕ್ಕಿಷ್ಟು, ವಾರಕ್ಕಿಷ್ಟು ಇಂತ. ಅದಕ್ಕೆ ಆಷಾಢಗಳು ಮಾಡಿರೋದು, ಶ್ರಾವಣಗಳು ಮಾಡಿರೋದು. ಸೋಮವಾರ ಶಿವನ ವಾರ ತಿನ್ಬೇಡಿ, ಗುರುವಾರ ರಾಯರ ವಾರ ತಿನ್ಬೇಡಿ, ಶನಿವಾರ ಶ್ರೀನಿವಾಸನ ವಾರ ತಿನ್ಬೇಡಿ, ಇವೆಲ್ಲ ಶುಕ್ರವಾರ ಲಕ್ಷ್ಮೀ ವಾರ ತಿನ್ಬೇಡಿ, ಮನೆಯೆಲ್ಲ ತೊಳೆದು ಪೂಜೆ ಮಾಡೋ ದಿನ ಯಾಕೆ ತಂದು ಕಳೆದು ವಾರ ಆಗ್ತಾನಲ್ಲ. ಈ ತರ ವರಲಕ್ಷ್ಮಿ ವ್ರತ, ಗೌರಿ ವ್ರತ. ಗೊತ್ತು, ಮನುಷ್ಯ ಈ ರೀತಿ ವಿಪರೀತವಾದಂತ ಕುಡ್ತಾ ತಿನ್ನೋದು ಇನ್ನೊಂದು ಮಾಡ್ಕೋತಾನೆ, ಮೈ ಭಾರ ಮಾಡ್ಕೋತಾನೆ, ಮೈ ಕಸರತ್ತನ್ನ ಬಿಡುತ್ತಾನೆ. ಕಲಿಯುಗಕ್ಕೆ ಇದೆಲ್ಲ ಇರುತ್ತೆ ಅಂತಲೇ ನಮ್ಮ ಋಷಿ ಮುನಿಗಳು ಈ ತರ ಆಷಾಢ ಮಾಸ, ಆಷಾಢ ಲಕ್ಷ್ಮಿ ವ್ರತ, ಗೌರಿ ವ್ರತ, ನಾಗರ ಪಂಚಮಿ ವ್ರತ, ಷಷ್ಠಿ ವ್ರತ, ಕುಮಾರ ಷಷ್ಠಿ ವ್ರತ, ಅನಂತ ಪದ್ಮನಾಭ ವ್ರತ, ದದಿ ವ್ರತ, ಇವೆಲ್ಲ ತಂದಿಟ್ಟಿರೋದು ನಾವು ಬಿಟ್ಬಿಟ್ಟಿದ್ದೇವೆ ಮಕ್ಕಳೇ. ಜಮಾಯಿಸು ಜಮಾಯಿಸು. ಇವತ್ತು ಡಾಕ್ಟರ್ಗಳು ಹೇಳ್ತಿರೋ ಒಂದು ಅತಿ ದೊಡ್ಡ ಕಾರಣ ಏನಂದ್ರೆ ಸಿಕ್ಕಾಬಟ್ಟೆ ಮಾಂಸೋತ್ಪನ್ನಗಳನ್ನ ತಿನ್ನುತ್ತಿದ್ದಾರೆ. ಅದು ಒಂದು ಕಾರಣ. ಡಾಕ್ಟರ್ ಹೇಳಿದೆ ಅದು. ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇರೋರಿಗೆ ಮಟನ್ ತಿನ್ಬೇಡಿ, ತಿಂದ್ರೆ ಹಂಗು ನಾಟಿ ಕೋಳಿ ತಿನ್ನಿ, ಕೊಬ್ಬಿರೋ ಅಂಶ ಹೆಚ್ಚಾಗಿ ತಿನ್ಬೇಡಿ, ಹೃದಯಕ್ಕೆ ಪಂಪ್ ಆಗ್ಲಿಕ್ಕೆ ಅಲ್ಲಿ ವಾಲ್ವಲ್ ಬ್ಲಾಕ್ಗಳಿದಾವೆ, ಬ್ಲಡ್ ತಿಕ್ ಆಗ್ತಿದೆ, ಗಟ್ಟಿ ಆಗ್ತಿದೆ, ಅದಕ್ಕೆ ಸ್ಟಂಟ್ ಆಗ್ಬೇಕಾಗುತ್ತೆ, ಬಲೂನ್ ಬ್ಲಾಸ್ಟ್ ಮಾಡ್ಬೇಕಾಗುತ್ತೆ, ಇದೆಲ್ಲ ಆಂಜಿಯೋಪ್ಲಾಸ್ಟ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಹೇಳ್ತಿರೋದೇನಕ್ಕೆ ಕಾರಣಗಳು ಇದೆ. ನಮ್ಮ ಒಂದು ಊಟಗಳಲ್ಲಿ, ಊಟ ಬಲ್ಲವನಿಗೆ ರೋಗವಿಲ್ಲ ಮಕ್ಕಳೇ. ಸುಮ್ನೆ ಹೇಳಿಲ್ಲ. ನೀವು ಒಂದು ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಕಮ್ಮಿ ತಿನ್ನಿ, ನಿಮ್ಮ ಊಟ ಬಿಡಬೇಡಿ, ತಿನ್ನಿ, ಕಡಿಮೆ ತಿನ್ನಿ. ದೇಹಕ್ಕೆ ಎಷ್ಟು ಬೇಕು ಪ್ರೋಟೀನ್ಸ್ ಅಂತ ಇವತ್ತೆಲ್ಲ ಹೇಳ್ಕೊಡ್ತಾರೆ. ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ಗಳಿದ್ದಾರೆ, ತುಂಬಾ ಅದ್ಭುತ ಸಾಧನೆ ಮಾಡಿರ್ತಕ್ಕಂಥ ತಾಯಂದ್ರುಗಳು ಇದ್ದಾರೆ, ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್. ಒಂದು ಬಹುದೊಡ್ಡ ಪ್ರಖ್ಯಾತ ನಟಿಯ ಧರ್ಮಪತ್ನಿ, ವಾವ್, ಆ ತಾಯಿ ಜೀವ ಕೊಡೋ ಒಂದು ಎಷ್ಟೋ ವಿಡಿಯೋಸ್ ನೋಡಿದ್ದೇನೆ, ನೀವು ನಂಬಲ್ಲ. ಪರಿಮಳ ಜಗ್ಗೇಶ್ ಅವರೇ, ನೀವು ಅವ್ರ ವಿಡಿಯೋಸ್ ನೋಡಿ, ಸುಳ್ಳು ಹೇಳೋಲ್ಲ. ವಿದ್ಯೆ ಯಾರಪ್ಪನ ಮನೆ ಸೊತ್ತು. ಯಾರಾದ್ರೂ ಆ ತಾಯಿ ಜೀವಿಗೆ 55, 57 ಆಗಿದೆ ಅಂತ ಹೇಳ್ತಾರ? ನೋಡಿ, ಆ ಫಿಟ್ನೆಸ್, ಆ ಊಟ, ದಿನಚರಿ ಪದ್ಧತಿ ಎಲ್ಲ. ಆಕೆಗೂ ಒಂದು 30 ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಬಂದಿರತಕ್ಕಂಥ ಒಂದು ಡಯಾಬಿಟಿಸ್ ನೋಡಿ ಹೇಗೆ ಮೇಂಟೈನ್ ಮಾಡಿ ಇಟ್ಟಿದೆ. ಇವತ್ತು ನಾವು ನೋಡಿ 5 ವರ್ಷ 10 ವರ್ಷಕ್ಕೆಲ್ಲ ರೆಟಿನಾ ಡ್ಯಾಮೇಜು, ಕಾಲು ಡ್ಯಾಮೇಜು, ಇನ್ನೊಂದು ಡ್ಯಾಮೇಜು. ತುಂಬಾ ಲೈಫ್ ಸ್ಟೈಲ್ ಬಗ್ಗೆ ಅಂತ ತಾಯಂದ್ರು ತುಂಬಾ ಇದ್ದಾರೆ, ಅಮ್ಮಂದಿರಿದ್ದಾರೆ, ಅಣ್ಣಂದಿರಿದ್ದಾರೆ, ಹಿರಿಯರಿದ್ದಾರೆ. ಮೊನ್ನೆಲ್ಲ ವೈದ್ಯರ ದಿನ, ತುಂಬಾ. ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಫೇಮಸ್ ಅಂಡ್ ಸರ್ಜರಿ ಅಂಡ್ ಬರ್ಜರಿ. ನಮ್ಮ ಡಾಕ್ಟರ್ ಮಂಜುನಾಥ್ ಇದ್ದಾರೆ. ಕೇಳಿ ಇಂಥದನ್ನ ನೋಡಿ, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಮೀಟ್ ತಿನ್ಬೋದು, ನಮ್ಮ ರೈತರು ತಿನ್ಬೋದು. ಯಾಕಂದ್ರೆ ಹೊಲದಲ್ಲಿ ಕೆಲಸ ಮಾಡ್ತಿರೋ ಸ್ವಾಮಿ, ನೀವು ತಿನ್ಬೇಕು, ಬಟ್ ಅತಿ ಹೆಚ್ಚು ಬೇಡ. ಎಷ್ಟು ತಿಂತಿದ್ರಿ, ಎಷ್ಟು ಕೆಲಸ ಮಾಡ್ತಿದ್ರಿ, ನೀವು ಅದೊಂದು ಚಾರ್ಟ್ ಹಾಕೊಳ್ಳಿ, ತಿಳ್ಕೊಳ್ಳಿ. ನಾಗರಿಕತೆ ಬೆಳೀತಾ ಬೆಳೀತಾ ಏನೇನೋ ಯೂಟ್ಯೂಬ್ ನೋಡ್ತೀರಲ್ವಾ, ಈ ತರ ಡಾಕ್ಟರ್ಗಳದ್ದು ನೋಡಿ, ಡಾಕ್ಟರ್ ವೇಷದಲ್ಲಿ ಎಲ್ಲ ಬಂದ್ಬಿಟ್ಟಿದ್ದಾರೆ. ಸುಳ್ಳು ಹೇಳೋ ಆಯುರ್ವೇದಿಕ್ ಪಂಡಿತರುಗಳು ಬಂದ್ಬಿಟ್ಟಿದ್ದಾರೆ. ಅವ್ರು ಅಲ್ವೇ ಅಲ್ಲ, ಏನೇನೋ ಮಾಡ್ತಿದ್ದಾರೆ. ಅಚ್ಚೋ, ಸುಳ್ಳಿನ ಕಂತೆ. ದೇ ಆರ್ ನಾಟ್ ಇಟ್ ಆಲ್ ಪ್ರೊಫೆಷನಲ್ಸ್. ಅದ್ರ ಬಗ್ಗೆ ಒಂದು ಅವಗಾಹನೆ ಇಲ್ಲ, ತಯಾರಿ ಇಲ್ಲ, ಸಿದ್ಧತೆ ಇಲ್ಲ, ಕಲ್ತಿಲ್ಲ, ಓದಿಲ್ಲ. ಎಲ್ಲ ಬುರುಡೆ ದಾಸೆಯರು ಎಲ್ಲ ರಂಗದಲ್ಲೂ ಬಂದ್ಬಿಟ್ಟಿದ್ದಾರೆ. ಒಳ್ಳೆ ಅದ್ಭುತವಾದಂಥ ಸಾಧಕರಿದ್ದಾರೆ. ಹೇಳಿದ್ನಲ್ಲ ಆಗ್ಲೇ, ತಾಯಿ ಜೀವ ಡಾಕ್ಟರ್ ಪರಿಮಳ ಜಗ್ಗೇಶ್ ಅವರು ಓದ್ಕೊಂಡಿದ್ದಾರೆ, ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್. ಅವ್ರು ಚೆಕ್ ಮಾಡಿ ನೋಡಿ, ನೀವು ಪ್ರೊಫೈಲ್ ಚೆಕ್ ಮಾಡಿ ನೋಡಿ, ಎಷ್ಟು ಜನ ಅವ್ರ ಹತ್ರ ಹೋಗ್ತಾರೆ ನೋಡಿ, ಎಷ್ಟು ಜನ ಅವರಿಂದ ಪಡೆದಿರ್ತಕ್ಕಂಥ ಸ್ಫೂರ್ತಿಯನ್ನ ನೀವು ನೋಡಿ. ನೀವೇನ್ ತಿನ್ಬೇಕು ತಿನ್ಬಾರ್ದು, ನಿಮ್ಮ ಬಾಡಿಗೆ ವಾತ ಪಿತ್ತ ಕಫ, ಒಬ್ಬೊಬ್ರಿಗೆ ಒಂದೊಂದು ವಾತ ಪಿತ್ತ ಕಫಗಳ ಒಂದು ಛಾಯೆ ಇರುತ್ತೆ ಮಕ್ಕಳೇ. ಅದಕ್ಕೆ ತಕ್ಕಂಥದ್ದನ್ನ ನೀವು ಅಳವಡಿಸಿಕೊಳ್ಳಿ. ಎಲ್ಲರೂ ತಿಂತಾರೆ ನೋಡಿ, ನಾನು ಪೂರಿ ತಿನ್ನೋಲ್ಲ, ಯಾವಾಗಲೂ ಒಮ್ಮೆ ತಿಂತೇನೆ. ನಾನು ತಿನ್ನೋದೇ ಸಂಜೆ ಟಿಫನ್ನು. ಬೆಳಿಗ್ಗೆ ಟಿಫನ್ ತಿನ್ನೋದು ತುಂಬಾ ಕಡಿಮೆ. ಹಣ್ಣು ತಿಂತೇನೆ, ಒಂದು ಡ್ರೈ ಫ್ರೂಟ್ಸ್, 4 ಬಾದಾಮಿ ಅದು ಇದು ಅಂತ ನೆನೆಸಿ ನನ್ನ ತಾಯಿ ಜೀವ ರುಬ್ಬಿ ಒಂದು ಬೀಟ್ರೂಟ್ ಕಷಾಯ ಕೊಡುತ್ತೆ, ಬೀಟ್ರೂಟ್ ಜ್ಯೂಸ್ ಕೊಡುತ್ತೆ, ಬೀಟ್ರೂಟ್ ಕ್ಯಾರೆಟ್ ಹಾಕಿರ್ತಕ್ಕಂಥದ್ದು. 1 ಪೀಸ್ ಆಪಲ್ ತಿಂತಾನೆ, ಇಲ್ಲ 1 ಪೀಸ್ ಪಪ್ಪಾಯ ತಿಂತಾನೆ, ಡ್ರೈ ಫ್ರೂಟ್ ತಿಂತಾನೆ. ಒಂದು ಸಣ್ಣದಾಗಿ ಆಯ್ತು ಅಂದ್ರೆ 1 ದೋಸೆ, ಇಲ್ಲಾಂದ್ರೆ 2 ಇಡ್ಲಿ ಒಂದೇ. ಮಧ್ಯಾಹ್ನ ಚೆನ್ನಾಗಿ ಊಟ ತಿಂತಾನೆ, ಮುದ್ದೆ ತಿಂತಾನೆ, ಚಪಾತಿ ತಿನ್ನಲ್ಲ. ನಮ್ಮದಲ್ಲ, ನಮ್ಮ ಮೈಸೂರು ಸಂಸ್ಕಾರದ, ಬೆಂಗಳೂರು ಸಂಸ್ಕಾರಕ್ಕೆ ಚಪಾತಿ ಬಂದು ಮೋಷನ್ ಪ್ರಾಬ್ಲಮ್ ಬರುತ್ತೆ ಅಂತ ತಿನ್ನಲ್ಲ.
ಇನ್ನು ಬೇಕಾದ್ರೆ ಚಿಕ್ಕದಾಗಿ ಜೋಳದ ರೊಟ್ಟಿ ಒಂದು ಸಣ್ಣದಾಗಿ ಒಂದು ತಿಂತೇನೆ, ತೊಂದರೆ ಇಲ್ಲ. ಮುದ್ದೆ ತಿಂತೇನೆ, ರಾಗಿ ಮುದ್ದೆ ಅಚ್ಚುಕಟ್ಟಾಗಿ. ಬಸ್ ಸರ್ ನನಗೆ ತುಂಬಾ ಇಷ್ಟ, ನನ್ನ ತಾಯಿ ಜೀವ ಮಾಡೋದು ಅದು. ಅಯ್ಯೋ, ನನ್ನ ಅಕ್ಕ ತಂಗಿರು ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ತಿಂತೇನೆ, ಸೊಪ್ಪು ತಿಂತೇನೆ, ಒಂದಷ್ಟು ಅನ್ನ ತಿಂತೇನೆ, ಇಲ್ಲ ಅನ್ನೋದೇನಲ್ಲ. ಹಾಗೆ ಒಂದು ಸಣ್ಣ ವಾಕಿಂಗ್ ಇಟ್ಟಿದ್ದೇನೆ, ಎಕ್ಸಸೈಸ್ ಇಟ್ಟಿದ್ದೇನೆ. ಬೇಕು ಅದು, ಓಡಾಡ್ಬೇಕಲ್ವ, ದೇಹಕ್ಕೆ ಶಕ್ತಿ ಬೇಕು. ಎಷ್ಟು ತಿಂತೀವೋ ಅಷ್ಟು ವರ್ಕೌಟ್ ಮಾಡ್ತಾನೆ. ವಾಕಿಂಗ್ ಜಾಸ್ತಿ ಮಾಡ್ತಾನೆ, 5 ಕಿಲೋಮೀಟ್ರು, 6 ಕಿಲೋಮೀಟ್ರು, 7 ಕಿಲೋಮೀಟ್ರು ಈ ರೀತಿ ಮಾಡತಕ್ಕಂಥದ್ದುಂಟು. ಬೇಕು. ನೀವೇನ್ ತಿಂತಿದ್ರೆ ಅದು ತಿಳ್ಕೊಳ್ಳಿ. ಏನಕ್ಕೆ ಈ ತರ ಆಗ್ತಿದೆ ಅಂದ್ರೆ ಬರೀ ಕೊರೋನಾ ಇಂಜೆಕ್ಷನ್ ಒಂದರಿಂದಲೇ ಅಂತ ಅನ್ಕೋಬೇಡಿ. ದೇಹಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥ. ಮಾನಸಿಕವಾಗಿಯೂ ನೀವು ಪ್ರೆಷರ್ ಇಟ್ಕೊಬಿಟ್ಟಿದ್ದೀರಿ. ಮನೆ ಕಟ್ಟಬೇಕು, ಮದುವೆ ಆಗದವನು ಮದುವೆ ಚಿಂತೆ, ಮದುವೆ ಆದವನು ಯಾಕೆ ಮದುವೆ ಆದೆ ಅನ್ನೋ ಚಿಂತೆ, ಮಕ್ಕಳಿಲ್ಲ ಅನ್ನೋ ಚಿಂತೆ, ಮನೆ ಕಟ್ಕೊಂಡಿಲ್ಲ ಅನ್ನೋ ಚಿಂತೆ, ಬರೀ ಹಿಂಗ್ ಇಟ್ಕೊಂಡು ಭಯದಲ್ಲೇ ಬದುಕ್ತಿದ್ರೆ ಆ ಭಯ ಅರ್ಧ ನಿಮ್ ಹೃದಯದ ಒಳಗಡೆ ಪಾರ್ಕ್ ಮಾಡಿ ಇಟ್ಕೊಬಿಟ್ಟಿದೆ. ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಅದಾಗ್ಬಿಟ್ರೆ, ಇದಾಗ್ಬಿಟ್ರೆ, ಈ ಸುಳ್ಳು ಕಂತೆಗಳ ಭ್ರಮ ಲೋಕ, ಮಾಯಾ ಲೋಕ ತುಂಬಿಸಿಟ್ಕೊಂಡು ನಮ್ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ಜೀವನ ಅನ್ನೋದು 2 ಅಕ್ಷರ ಮಕ್ಕಳು, 2 ಮುಖಗಳು. ಜೀವನಕ್ಕೆ 2 ಮುಖಗಳಿದ್ದಾವೆ. ಯಾವಾಗ್ಲೂ ಅವ್ರ ಹತ್ರ ಹೋದ್ರೆ ಸಾಕು. ಏನೋ ಒಂದು ದುಃಖದಲ್ಲಿ ಹಿಂಗ್ ಹೋದ್ರೆ ಸಾಕು, ಸುಖ ಇದೆ ಕಣೋ ಅಂತ ಹಾಗೆ ಹೇಳ್ತಾರೆ. 2 ಅಕ್ಷರ. ಜೀವನಕ್ಕೆ ದುಃಖನೂ ಇದೆ, ಸುಖನೂ ಇದೆ. ಆದ್ರೆ ತುಂಬಾ ಜನ ದುಃಖವನ್ನೇ ಕೆದಕೊಂಡು ಕೂತ್ಕೊಳ್ಳೋದು, ಇಲ್ಲದನ್ನೇ. ಇರೋ ಸುಖ ಯೋಚನೆ ಮಾಡಲ್ಲ. ಈಗ ನನ್ನ ತಾಯಿ ಜೀವ ಇಲ್ಲ, ನನ್ನ ತಾಯಿ ಜೀವ ಇದೆ, ದೇವ್ರು ಕಳಿಸಿದಾನೆ, ಒಳ್ಳೆ ಮಕ್ಕಳಿದ್ದಾರೆ, ಒಳ್ಳೆ ಅಕ್ಕ ತಂಗಿ ಇದ್ದಾರೆ, ನೀವಿದ್ದೀರಿ. ನನಗೆ ಇರುವುದನ್ನು ಯೋಚನೆ ಮಾಡಬೇಕು, ಇಲ್ಲದನ್ನು ಯೋಚನೆ ಮಾಡಿದ್ರೆ ಸುಖ ದುಃಖ. ನಾವು ಬೇಯುವುದು ದುಃಖದಲ್ಲೇ, ಕಳೆದುಕೊಂಡಿರೋದು, ಸಿಗದಿರೋದು, ಸಿಗಬೇಕಾಗಿರುವುದು ಸಿಗುತ್ತಾ ಅಂತ. ನೋಡಿ, ಜೀವನಕ್ಕೆ 2 ಮುಖಗಳು, ಸುಖ ದುಃಖ. ತುಂಬಾ ಜನ ಇವತ್ತು ಒಂದು ಮಾನಸಿಕ ದುಃಖದಲ್ಲಿದ್ದೀರಿ, ಇಲ್ಲವೇ ಬಾಹ್ಯ ದುಃಖದಲ್ಲಿದ್ದೀರಿ. ಆಂತರಿಕ ಇಲ್ಲ ಬಾಹ್ಯ ಅನ್ನತಕ್ಕಂಥದ್ದು. ಹೊರಗಡೆ ದುಃಖ, ಅವ್ರೀಗಂದ್ರು ಇವ್ರೀಗಂದ್ರು. ನೆನ್ನೆ ಕೂಡ ಗಾಡಿ ಓಡಿಸ್ಕೊಂಡು ಬರ್ತಿದ್ರಿ, ಗಾಡಿ ಟಚ್ ಆಗಿದೆ ನಿಜವೇ. ಯಾರು ಪ್ಲಾನ್ ಮಾಡಿ ಬಂದ ಗೊತ್ತಿಲ್ಲ, ಅಷ್ಟು ಟ್ರಾಫಿಕ್ ಮಾಡಿ ಇಟ್ಬಿಟ್ಟಿದ್ದಾರೆ, ಹೊಡೆದಾಡ್ಕೋತಿದ್ದಾರೆ, ರೋಡ್ ರೇಜ್ ಊ ಅಂತ. ಗಾಡಿ ನಿಲ್ಸಿ ಹತ್ರಕ್ಕೆ ಹೋಗ್ಲಿಕ್ಕೂ ಆಗ್ತಿಲ್ಲ, ಆ ತರ ಜನ ತುಂಬೋಗ್ಬಿಟ್ಟಿದ್ದಾರೆ. ಹೋಗಿ ಸಮಾಧಾನ ಮಾಡೋರು ಯಾರು ಇಲ್ಲ. ಅದು ಇನ್ಶೂರೆನ್ಸ್ ಇದೆಯೋ, ನಡೀರೋ. ಅವ್ನು ಪ್ಲಾನ್ ಮಾಡ್ಕೊಂಡು ಬಂದು ಗುದ್ದಿದ್ರೆ ಅದು ಬಂದು ಆಕ್ಸಿಡೆಂಟ್ ಅನ್ನಲ್ಲ, ಕೊಲೆ ಅಟೆಂಪ್ಟ್ ಅಂತಾರೆ, ಮರ್ಡರ್ ಅಟೆಂಪ್ಟ್ ಅಂತಾರೆ. ಅರ್ಥ ಮಾಡ್ಕೊಳ್ರು ಅಂತ. ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ, ಇವ್ರು ಅವ್ರಿಗೆಲ್ಲ ಸೇರ್ಕೊಂಡು ಸಣ್ಣದಷ್ಟೇ, ಒಂದು 5,000 ಖರ್ಚಾಗುತ್ತೆ, ಹೋಗ್ಲಿ ಬಿಡಪ್ಪ. ಇಲ್ಲ. 2 ನಮ್ಮ ಗುರುಗಳು ನೋಡಿ, ಇನ್ನೊಂದು 2 ಅಕ್ಷರ, ದ್ವೇಷ ಪ್ರೀತಿ. ಏನಕ್ಕೆ ದ್ವೇಷ? ನಾವು ದ್ವೇಷಿಸೋದೆ. ಮನುಷ್ಯ ಇವತ್ತು ಅವನತಿ ಹೊಂತಿರೋದು ಒಂದು ಜಾತಿ ಹೆಸರು, ಧರ್ಮದ ಹೆಸರು, ಬಾಂಧವ್ಯಗಳ ಹೆಸರು, ಜಲದ ತೊಂದರೆ, ಅಕ್ಕಪಕ್ಕದವ್ರದ್ದು, ಇನ್ನೊಂದು ಏನೋ ಒಂದು ದ್ವೇಷ ಇಟ್ಕೊಳ್ಳೋದು. ದ್ವೇಷ 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 ದ್ವೇಷ. ತನ್ನನ್ನು ಪ್ರೀತಿಸ್ಲಾರ, ತನ್ನವರನ್ನು ಪ್ರೀತಿಸ್ಲಾರ. ನೋಡಿ, 2 ಅಕ್ಷರ, ಜೀವನಕ್ಕೆ 2 ಮುಖಗಳು. ದ್ವೇಷ ಒಂದ್ ಕಡೆ, ಪ್ರೀತಿ ಒಂದ್ ಕಡೆ. 2 ಅಕ್ಷರ. ನೋಡಿ, ಏನ್ ದ್ವೇಷಿಸಿ ಏನ್ ಸಿಗ್ಬಿಡ್ತೋ, ನಿನ್ ಪಾಡಿಗಿರಪ್ಪ, ನಾನು ನನ್ನ ಪಾಡಿಗಿರ್ತೇನೆ, ನನ್ಗೇನ್ ಬರುತ್ತೋ ನಾನು ಮಾಡ್ಕೋತೀನಿ, ನಿನ್ಗೇನ್ ಬರುತ್ತೋ ನೀನ್ ಮಾಡ್ಕೊ, ನೀವು ಒಳಗಡೆ ಮಾಡ್ಕೊಂಡು ತಿಂತಿದ್ಯಾ ಮಾಡು, ನೀವು 3 ಹೊತ್ತು ತುಪ್ಪದಲ್ಲೇ ತಿಂತಿದ್ಯಾ ತಿನ್ನು, ಡನ್. ಇಲ್ಲ, ದ್ವೇಷೋದು. ನೋಡು, ಅವನು ದಿನ ತುಪ್ಪ ತಿಂತಾನೋ, ಅವ್ನು ಕಾರ್ ತಗೋಬಿಟ್ಟಿದಾನೋ, ಅವನು ಈ ರೀತಿ ಮಾಡ್ಕೊಬಿಟ್ಟಿದ್ದಾನೋ, ಆ ರೀತಿ ಮಾಡ್ಕೊಬಿಟ್ಟಿದ್ದಾನೋ ಅಂತಕ್ಕಂಥ ಭಾವ. ಏನಕ್ಕೆ ಬೇಕು ದ್ವೇಷಿಸ್ತಕ್ಕಂಥದ್ದು? ನನ್ನ ಮಗ, ನನ್ನ ತಂದೆ. ನೋಡಿ, ಮೊನ್ನೆ ಒಂದು ತಂದೆ ಜೀವ ತಡಿಲಾರ್ದೆ ನೋವಿನಿಂದ ಆಸ್ತಿ ಪತ್ರವನ್ನ ದೇವಸ್ಥಾನಕ್ಕೆ ದಾನ ಬರೆದು ಬಿಟ್ಟಿದ್ದಾರೆ. 4 ಕೋಟಿ ಆಸ್ತಿ ಅಂತ. ಇನ್ಯಾವ ಮಟ್ಟಕ್ಕೆ ಅವರನ್ನ ಮಕ್ಕಳು ದ್ವೇಷಿಸಿರ್ತಾರೆ, ನೋವು ಕೊಟ್ಟಿರ್ತಾರೆ. ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಆ ತಂದೆ ಸಂಪಾದಿಸಿದ ಅಷ್ಟು ಆಸ್ತಿ ಯಾರಿಗಪ್ಪ? ನಾನು ಸಂಪಾದಿಸಿದ ಈ ವಿದ್ಯೆ ನನಗ? ನಿಮಗೆ ಅದು ನಿಮ್ಮ ಸ್ವತ್ತು. ಅದು ನಾನು ತಗೊಂಡೋಗೋಕೆ ಏನೂ ಬಂದಿಲ್ಲ, ಏನೂ ಈ ಶರೀರ ತಗೋ ಬಂದಿಲ್ಲ, ಈ ಶ್ವಾಸ ತಗೋ ಬಂದಿಲ್ಲ, ಎಂಥದ್ದೂ ಇಲ್ಲ. ಇಲ್ಲ, ದ್ವೇಷೋದೆ. ನಾವು ಬಂದಿರೋದೇ ಹಂಚೋಕೆ. ಒಂಚೂರು ಪ್ರೀತಿ ಕೊಟ್ಬಿಟ್ಟಿದ್ರೆ ಅಯ್ಯೋ ಏನಾಗ್ತಿದೆ. ನಮ್ಮ ಗುರುಗಳು ಇನ್ನೂ ಒಂದು ಮಾತು ಹೇಳ್ತಾರೆ, ಶತ್ರು ಮಿತ್ರು. ನೋಡಿ, 2 ಅಕ್ಷರ.
ಎರಡೇ ಅಕ್ಷರ. ನಾವು ಬರೀ ಶತ್ರುಗಳನ್ನ ಕಟ್ಕೊಳ್ಳೋದು. ಇವಾಗ ರಸ್ತೆನಲ್ಲಿ ಹೊಡೆದಾಡ್ಕೊಂಡ್ರಲ್ವಾ, ಅವನ ನಂಬರ್ನ ನೋಟ್ ಮಾಡ್ಕೋತಾನೆ ಇವನು, ಅವನ ಮನೆ, ಅವನ ಏರಿಯಾ, ಅವನ ಜಾಗ, ಇದೇ ಕೆಲಸ. ನನ್ನ ಹತ್ರ ಬರೀ ಸಾಮಾನ್ಯ ಸಮಸ್ಯೆಗಳದ್ದೇ ಬರ್ತಾರೆ ಅನ್ಕೋಬೇಡಿ. ಒಬ್ರು ಬರ್ತಾರೆ, ಜೈಲ್ಗೆ ಹೋಗಿದ್ದಾನೆ, ಕೊಲೆ ಕೇಸ್ ಮೇಲೆ ಜೈಲ್ಗೆ ಹೋಗಿದ್ದಾನೆ, ಒಂದು 7-8 ವರ್ಷ ಆಗಿದೆ, ಜಾಮೀನ್ ಸಿಗುತ್ತೆ, ಹೊರಗಡೆ ಬರ್ತಾನೆ. ಈ ಕೊಲೆಯಾದವರ ಫ್ಯಾಮಿಲಿ ಕಾಯ್ತಾ ಇದ್ದಾರೆ, ಮತ್ತೆ ಅವನನ್ನು ಕೊಲೆ ಮಾಡಿದ್ರು, ಅವ್ರು ಜೈಲಿಗೆ ಬಂದ್ರು. ತಗೊಳ್ಳಿ, ಅವ್ರಿಗೊಂದು 10-14 ವರ್ಷ. 7 ವರ್ಷದಿಂದ ಕಾಯ್ತಿದ್ದಾರೆ. ಇವನು ಸುಮ್ಮನೆ ಕೂತಿಲ್ಲ, ಇವನು ಕತ್ತಿ ಮಸೀತಿದ್ದಾನೆ, ಸ್ವಲ್ಪ ಯಾಮಾರ್ಬಿಟ್ಟಿದ್ದಾನೆ, ಹಾಕ್ಬಿಟ್ಟಿದ್ದಾರೆ. ಅವ್ರ ಕುಟುಂಬದವರು ಬಂದಿದ್ದಾರೆ, ಗುರುಗಳೇನು ಏನು ಅಂತ ಒಂದು ಕೊಲೆ ಮಾಡುವಂಥದ್ರ ಮಟ್ಟಕ್ಕೆ ಮಾಡಿಬಿಟ್ರೆ ರಾಜ್ಯ ಸಿಕ್ಬಿಡ್ತಿತ್ತ? ಆಗೋಗ್ಬಿಟ್ಟಿದೆ ತಪ್ಪು. ಅವನೊಂದು ಅವಸಾನ ಮಾಡಿ ಇಟ್ಟುಬಿಟ್ಟಿದ್ದಾನೆ. ನಿಮ್ಮ ಪಾಡಿಗೆ ನೀವು ಬದುಕೋದು. ಈ ಕೊಲೆ ಮಾಡಿ ನಿಮ್ಮ ಹೆಂಡತಿ ಮಕ್ಕಳ ಗತಿ ಯಾರು? ನಿಮ್ಮ ಅಣ್ಣ ತಮ್ಮಂದ್ರ ಗತಿ ಯಾರು? ನಿಮ್ಮ ಕುಟುಂಬದ ಗತಿ ಯಾರು? ಯಾರು ನೋಡ್ಕೋತಾರೆ? ಯಾರು ನಿಮ್ಮನ್ನು ಕಾಪಾಡ್ತಾರೆ? ಇವತ್ತು ದ್ವೇಷ. ಒಂದೇ ಒಂದು ಶತ್ರು ಮಾಡ್ಕೊಳ್ತಾ ಇತ್ತಿದ್ರೆ ಹೋಗ್ಲಿ ಬಿಡ, ಬದುಕೋ, ಹೋಗೋಣ, ನೀನ್ ದೊಡ್ಡವನಪ್ಪ, ದಟ್ಸ್ ಇಟ್. ಮಿತ್ರರನ್ನಂತೂ ಮಾಡ್ಕೊಳಕ್ ಆಗೋಲ್ಲ. ಈ ಕಲಿಯುಗದಲ್ಲಿ ಯಾರು ಮಿತ್ರ ಅನ್ನೋದು ಗೊತ್ತಿಲ್ಲಪ್ಪ. ಯಾವಾಗ ಅಯ್ಯೋ ಬೆನ್ನ ಹಿಂದೆಯೇ ಇರುತ್ತೇನೆ ಎಂದು ಹೇಳಿ ಬೆನ್ನಿಗೆ ಹೃದಯಕ್ಕೆ 2 ಚೂರಿ ಹಾಕುವವನೇ ಮಿತ್ರ. ನೀವು ನೋಡಿ, ತುಂಬಾ ದೊಡ್ಡ ಸ್ಕ್ಯಾಂಡಲ್ಸು ಇನ್ನೊಂದು ಹೊರಗಡೆ ಬಂದಿರುತ್ತಲ್ವ, ಅದ್ರಲ್ಲೆಲ್ಲ ಒಬ್ಬ ಮೀರ್ ಸಾದಿಕ್ ಇರ್ತಾನೆ, ಖಂಡಿತ ಇರ್ತಾನೆ. ನಮ್ಮ ಮನೆತನದ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ನೋಡಿ. ಮನೆ ಯಾರೋ ಲ್ಯಾಪ್ಟಾಪ್ ಕಳ್ಳನ್ನು ಹಿಡಿದವ್ರು, ಅನ್ನ ಇಟ್ಟು ಸಂಸ್ಥೆಗೆನೆ ಲ್ಯಾಪ್ಟಾಪ್ ಕದ್ಕೊಂಡು ಹೋಗ್ಬಿಟ್ಟು ಹೀಗೆ ಇದನ್ನ ಇನ್ನೇನು ಹೇಳ್ತೀರಿ? ಮೀರ್ ಸಾದಿಕ್ ಅನ್ನೋದೇ. ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು, ಎಲ್ಲ ಆಯ್ತು, 3 ತಿಂಗಳು 6 ತಿಂಗಳು ಸಂಬಳ ತಗೊಂಡ್ರು, ಪುಸ್ತಕ ಅಂತ ಕೆಲಸ ಬಿಟ್ರು. ಇದೇ ಕೆಲಸ ಮೀರ್ ಸಾದಿಕ್ ಅಲ್ವಾ? ಕೆಲಸ ಮಾಡೋ ಟೈಮ್ ಕೈ ಕೊಟ್ಟು ಓಡೋಗೋದು. ಬೆನ್ನ ಹಿಂದ್ಗಡೆಯೇ ಚೂರಿ ಹಾಕತಕ್ಕಂಥದ್ದು ಮಿತ್ರತ್ವ, ಶತ್ರುತ್ವ. ನೋಡಿ, ಜೀವನಕ್ಕೆ 2 ಮುಖಗಳು. ಇನ್ನೂ ಒಂದಿದೆ ಅದ್ಭುತವಾಗಿ ನನ್ನ ಗುರುಗಳು ಹೇಳಿರೋದು, ಸುಳ್ಳು ನಿಜ. ಬರೀ ಸುಳ್ಳಲ್ಲೇ ಕುಳಿತುಕೊಳ್ಳೋದು ಕೆಲವು ವ್ಯಕ್ತಿಗಳು. ಏನ್ ಬರುತ್ತೆ? ರಾಜ್ಯ ಆಳ್ಬಿಟ್ರ? ಎಷ್ಟು ವರ್ಷ ಆಳ್ಬಿಡ್ತೀರಿ ಸುಳ್ಳುಗಳು ಹೇಳ್ಕೊಂಡು? 200 ಯೂನಿಟ್ಟು, ಬರೀ ಗೃಹಲಕ್ಷ್ಮಿ, ನಿಮ್ಮ ಅಕೌಂಟಿಗೆ ಎಷ್ಟು, ಉದ್ಯೋಗ ಸೃಷ್ಟಿ ಎಷ್ಟು, 4 ಕೋಟಿ ಉದ್ಯೋಗ, 1 ಕೋಟಿ ಉದ್ಯೋಗ, 5 ಕೋಟಿ ಉದ್ಯೋಗ. ಎಲ್ಲಿ ಹೋಗ್ತಿದೆ ನಮ್ಮ ಟ್ಯಾಕ್ಸ್ ದುಡ್ಡು? ಪ್ರತಿ ವರ್ಷ 9-10% ಟ್ಯಾಕ್ಸ್ ಪೇಯರ್ಸ್ ಆರ್ ಮನಿ ಈಸ್ ಇನ್ಕ್ರೀಸಿಂಗ್. ಜನನು ಜಾಸ್ತಿ ಆಗ್ತಿದ್ದಾರೆ ಅಂತ ಇವತ್ತು ಅಂಕಿ ಅಂಶದ ಜೊತೆ ಹೇಳ್ತಿದಾರಲ್ಲ. ವೇರ್ ಇಸ್ ಮೈ ಮನಿ ಗಾನ್? ಹಾಕಿದಿರಲ್ಲಪ್ಪ ನೈಸ್ ರೋಡ್ಗೆಲ್ಲ ಟ್ಯಾಕ್ಸು. ಎಲ್ಲ ಹಚ್ಬಿಟ್ಟಿದ್ದಾರೆ. ಮೆಟ್ರೋ ಟಿಕೆಟ್ ಇಂದ ಹಿಡಿದು, ಬಸ್ ಟಿಕೆಟ್ ಇಂದ ಹಿಡಿದು, ಟ್ರೈನ್ ಟಿಕೆಟ್ ಇಂದ ಹಿಡಿದು, ಸರಕು ಸರಂಜಾಮಿಂದ ಹಿಡಿದು, ಮೊನ್ನೆ ಏನೋ ಒಂದು 10-15 ರೂಪಾಯಿ ಆ ಒಂದು ಗ್ಯಾಸು, ಕಮರ್ಷಿಯಲ್ ಗ್ಯಾಸ್ದೇನೋ ಇಳಿಸಿದಾರಂತೆ. ಅದು ಇಂಪ್ಲಿಮೆಂಟ್ ಆಗಿದೆಯೋ ಇಲ್ವೋ ದೇವರಿಗೆ ಗೊತ್ತು. ಎಲ್ಲಿ ಹೋಗುತ್ತಿದೆ? ಬರೀ ಸುಳ್ಳುಗಳೇ. ದೊರೆ ಮಟ್ಟದ ವ್ಯಕ್ತಿಗಳೇ ದೊರಲೇ ದೊಂಗಲೇ ದೋಚುకుంటారు ಅಂತ ಹೇಳಿಬಿಟ್ಟವ್ರ ಗುರುಗಳು. ನಾನು ಹೇಳಿಲ್ಲಪ್ಪ, ಅವ್ರು ಹೇಳಿರೋದು ನಡೀತಾ ಇತ್ತು. ಇದೇ ಅಲ್ವಾ? ಹಗರಣಗಳ ಮೇಲೆ ಹಗರಣಗಳು, ಹಗರಣಗಳ ಮೇಲೆ ಹಗರಣಗಳು. ಇವು ಪ್ರತಿ ಸರ್ಕಾರ ಬಂದಾಗಲೂ ಹಗರಣಗಳೇ. ಹೇಗಾದ್ರೂ ಸರಿ, ನಾವಿವತ್ತು ನಮ್ಮ ಸನಾತನ ಧರ್ಮ, ನಮ್ಮ ಭಾರತ ದೇಶ ಯಾಕೆ ಊರ್ಜಿತ ಆಗ್ತಿಲ್ಲ ಅಂದ್ರೆ ಇಂಥದ್ದೇ ಕೆಲಸ. ನೀನ್ ಎಷ್ಟು ಕದ್ದೆ, ನಾನು ಎಷ್ಟು ಕದ್ದೆ, ಈ ಥರದ್ದಿರ್ಲಿಲ್ಲ. ಇದೆಲ್ಲ ಪಾಶ್ಚಿಮಾತ್ಯದಿಂದ ಬಂದಿರತಕ್ಕಂಥದ್ದು ವಿಪರೀತ. ಇದು ಆಗಿರೋದು. ಜೀವನಕ್ಕೆ 2 ಮುಖಗಳು. ಅದ್ಭುತವಾಗಿ ನನ್ನ ಗುರುಗಳು ಹೇಳಿದ್ದಾರೆ, 2 ಮುಖಗಳು. ಸುಳ್ಳಿನಲ್ಲಿ ಬದುಕೋದು, ನಿಜ ಅನ್ನೋದು ಇಲ್ಲವೇ ಇಲ್ಲ. ನೋಡಿ, ಅದು 2 ಅಕ್ಷರ. ಸುಳ್ಳೇ ನಮ್ಮಪ್ಪ. ಎಲ್ಲಿ ನೋಡಿದ್ರು ಲಂಚ ಬಾಕುತ್ತಾನ. ಲಂಚವಿಲ್ಲದೆ ಕಾರ್ಯ ಆಗೋಲ್ಲ. ಮೊನ್ನೆ ಒಬ್ರು ಬರ್ತಾರೆ, ಗುರುಗಳೇ ಒಂದು ಫೈಲ್ ಮೂವ್ ಮಾಡೋಕೆ ಏನೂ ಇಲ್ಲ, ನಾವು ಕರೆಕ್ಟ್ ಆಗಿದ್ದೀವಿ, ಎಲ್ಲ ಇದೀವಿ. 1.5 ತಿಂಗಳಿಂದ ಸತಾಯಿಸ್ತಾನೆ ಮನುಷ್ಯ. ಅನ್ಸುತ್ತೆ ಹೋಗಿ ಲೋಕಾಯುಕ್ತಕ್ಕೆ ಹಾಕಿ ಜಡ್ದು ಬಿಡೋಣ ಅಂತ 2 ಲಕ್ಷ ರೂಪಾಯಿವರೆಗೂ ಲಂಚ ತಗೊಂಡಿದ್ದಾನೆ. ಇವ್ರ ಮನೆ ಬಂಗಾರ ಆಗೋಗ ಅಂತ ಕಣ್ಣೀರು ಹಾಕ್ತಾರೆ ಅವರು.
ಒಂದು 60 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೇವೆ, ಆ ಫೈಲ್ ಮೂವ್ ಆದ್ರೆ ನಾವು ಆರಂಭ ಮಾಡ್ಲಿಕ್ಕಾಗೋದು ಅನ್ನತಕ್ಕಂಥದ್ದು. ತಗೊಳ್ಳಿ, ಏನೋ ಒಂದು, ಅದಕ್ಕೊಂದು ಲೆಕ್ಕ ಪಕ್ಕ ಬೇಡವಾ? ಖುಷಿ ಆಗ್ಬಿಟ್ಟು ಅವರು ಕೊಡಲ್ವಾ? ನಮ್ಮ ವೈದಿಕರಲ್ಲಿ ನಾವು ಹಬ್ಬ ಮಾಡೋದೇನಕ್ಕೆ ಗೊತ್ತಾ? ಕೊಡೋಕೆ. ಹಬ್ಬ ನಾವು ಮಾಡಿ ತಿನ್ನೋಕಲ್ಲ. ಬರೀ ಇಡೀ ಪ್ರಪಂಚದಲ್ಲಿ ಭರತಖಂಡದಲ್ಲಿ ಹಬ್ಬ ಮಾಡುವ ಸಂಪ್ರದಾಯ ತೋರಿಸ್ಕೊಟ್ಟಂತ, ವಿಶ್ವದ ವಸುದೈವ ಕುಟುಂಬಕಂ ಅಂತ ತೋರಿಸ್ಕೊಟ್ಟಂತ ಏಕೈಕ ದೇಶ ನನ್ನ ಭರತಖಂಡ. ಅದ್ರಲ್ಲಿ ನನ್ನ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿರುವಷ್ಟು ವ್ರತಗಳು, ಹಬ್ಬಗಳು ಇನ್ನೆಲ್ಲೂ ಇಲ್ಲ. ನಾವು ಒಂದು ಹಬ್ಬ ಮಾಡ್ತೀವಿ ಅಂದ್ರೆ 10 ಜನಕ್ಕೆ ಅನ್ನ ಇಡ್ತೀವಿ ಅಂತ. ಅದ್ರ ಅರ್ಥ ಏನ್ ಗೊತ್ತಾ? ನಾನು ದುಡಿದಿದ್ರಲ್ಲಿ ಧರ್ಮ ಕಾರ್ಯಕ್ಕೆ ಇಡ್ತೇನೆ. ಕೇಳದೆ ತಟೆ ತುಂಬಾ ಒಂದು ಹಣ್ಣು, ಹೂವು, ಶಲ್ಯ, ಪಂಚೆ ಇದು ಕೊಡ್ತಕ್ಕಂತ ಕರುನಾಡು ನಮ್ಮದು. ಕಬ್ಬಿನ ಹಾಲು ಕೊಡುವಂಥವ್ರು ನಾವು. ಅರೆಪ್ಪ, ಲಂಚ ಬಾಕರು ಜಾಸ್ತಿ ಆಗ್ಬಿಟ್ಟಿದಾರಪ್ಪ. ಬರೀ ಇಂಥದ್ದೇ ಸುಳ್ಳುಗಳಲ್ಲೇ ಎಷ್ಟು ದಿನ ಬದುಕ್ತೀರಿ? ತಿಂದು ಚೆನ್ನಾಗಿದ್ದು ಬಿಡ್ತೀರಿ, ಎತ್ಕೊಂಡು ಹೋಗ್ಬಿಡ್ತೀರಾ ನೀವು? ನೋಡಿ, ಬರೀ ಈಗ ಎಲ್ಲಿ ಬಂದಿದ್ದೇನೆ, ಏನೂ ಇಲ್ಲ. ಹಾಗೆ ಹೋಗೋದು. ಈ ನವರತ್ನ ಹಾಕಿದ್ದೀನಿ, ಆ ನವರತ್ನ ಹಾಕಿದ್ದೀನಿ, ಈ ಹಾರ ಹಾಕಿದ್ದೀನಿ. ಏನು ಮಾಡಿ ಏನು ಪ್ರಯೋಜನ? 20 ಎಕರೆನಲ್ಲಿ ನಾನು ರೆಸಾರ್ಟ್ ಕಟ್ಟಿದ್ದೀನಿ. ಏನು ಮಾಡಿ ಏನು ಪ್ರಯೋಜನ? ಮೋಸ ಮಾಡಿ, ಸುಳ್ಳು ಹೇಳ್ಕೊಂಡು. ಜೀವನ ನಿಜವಾಗಿ ಬದುಕು ನೋಡಿ ಮಕ್ಕಳೇ. ನಿಜವಾಗ್ಲೂ ಹಾರ್ಟ್ ಅಟ್ಯಾಕು ಬರಲ್ಲ, ಏನೂ ಬರಲ್ಲ. ಜೀವನ ಅಂಥದ್ದು ಒಂದು ಅದ್ಭುತ. ನಿಜ ಹೇಳ್ತಾನೆ, ಹಾರ್ಟ್ ಅಟ್ಯಾಕ್ ಬರ್ಲಿಕ್ಕೆ ಅತಿ ದೊಡ್ಡ ಕಾರಣ ಈ ಸುಳ್ಳಿನ ಕಂತೆ. ಹಾರ್ಟ್ ಅಟ್ಯಾಕ್ ಆದವ್ರಿಗಲ್ಲ, ಅವ್ರಿಗೆ ಈ ಥರ ಸುಳ್ಳಲ್ಲಿ ಮೋಸ ಮಾಡಿರ್ತಾರೆ ಕೆಲವು. ಸುಳ್ಳಿನ ಜೀವನ. ಅವನಿಗೊಂದು ಪ್ರಮೋಷನ್ನು, ಇನ್ಕ್ರಿಮೆಂಟು, ಇನ್ನೊಂದು. ಇವತ್ತು ಸುಳ್ಳುನಿಂದ ಬದುಕತಕ್ಕಂಥವರಿಗೇನೆ. ಮೊನ್ನೆ ಯಾರೋ ಒಬ್ಬ ಪುಣ್ಯಾತ್ಮನ ಇಟ್ಕೊಂಡಿದ್ದಾರೆ, ಪೊಲೀಸ್ ವೇಷದಲ್ಲಿ 20 ಜನಕ್ಕೂ ಮೇಲ್ಪಟ್ಟು ಹೆಣ್ಮಕ್ಳಿಗೆ ಮೋಸ ಮಾಡಿದ್ದಾನೆ ಅಂತ. ನೋಡಿ, ಇಲ್ಲಿ ಮದುವೆ ಇಲ್ಲ ಅಂತ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಥರ ಸುಳ್ಳು ಹೇಳೋರ್ಗೆ 20 ಮದುವೆಗಳು. ಶಿವೋಹಂ. ನಿಜದಲ್ಲಿ ಬದುಕತಕ್ಕಂಥವನಿಗೆ, ನಿಜಾಯಿತಿಯಲ್ಲಿ ಬದುಕತಕ್ಕಂಥವನಿಗೆ ಮದುವೆ ಇಲ್ಲ ಇನ್ನು. ಸುಳ್ಳೇ ನಮ್ಮಪ್ಪ, ಹರಿಶ್ಚಂದ್ರ ನಿಮ್ಮಪ್ಪ. ಇಲ್ಲವೇ ಇಲ್ಲ. ಈ ಕಾಲ ಆ ಥರ ಆಗಿಬಿಟ್ಟಿದೆ. ಇನ್ನೊಂದು ಕಡೆದಾಗ ನಮ್ಮ ಗುರುಗಳು ಹೇಳಿದ್ರು, ಜೀವನಕ್ಕೆ 2 ಮುಖ ಕಾಣೋ, ಅಳು, ನಗು. ಜೀವನ ಏರುಪೇರಿನ ಗಾಯನ, ಒಮ್ಮೆ ಅಳುವು, ಒಮ್ಮೆ ನಗು, ಬದುಕೆಲ್ಲ ಹೀಗೆ ಜೀವನ. ಯೋಚನೆ ಮಾಡಿ ನೋಡಿ, ಯಾರ ಜೀವನದಲ್ಲಾದ್ರೂ ಬರೀ ನಗುವೇ ಇರುತ್ತೆ. ನೀವು ನಂಬ್ತೀರಾ? ಜಗದ್ವಿಖ್ಯಾತ ಚಾರ್ಲಿ ಚಾಪ್ಲಿನ್ಗೆ 3 ಡೈವರ್ಸ್ ಆಗೋಗಿತ್ತು. ಜಗತ್ತನ್ನೇ ನಗಿಸ್ತಂತವ. 3 ಮದುವೆ, 3 ದಾರಿ ಆಗೋಗಿತ್ತು. ಇವನ್ ಹೆಣ್ಣು ಬಾಕ, ಬರೀ ಬಳಸಿ ಬಿಸಾಕೋಣ, ಅದು ಇದು ಬೇರೆ ಅಪಾರ್ಥಗಳು. ನೀವು ನಂಬಲ್ಲ, ಆ ಒಂದು ಮುಗ್ಧ ಪ್ರೇಮಿಗೆ 52, 53ನೇ ವಯಸ್ಸಿನಲ್ಲಿ ಒಂದು ಪ್ರೀತಿ ಆಗುತ್ತೆ. ಒಂದು ಪ್ರೀತಿ ಆಗುತ್ತೆ, ನೀವು ನಂಬಲ್ಲ. ಆ ಹುಡುಗಿ ವಯಸ್ಸು ಎಷ್ಟು ಗೊತ್ತಾ? 17. ಇಡೀ ಕಲಾರಂಗ, ಜನ ಸುತ್ತಮುತ್ತ ಎಲ್ಲ ದಗದಗ, ಅದೇ ಇದು 4 ದಿನ ಉಳಿಯಲ್ಲ ಕಣೋ ಅಂತ. ಜಗತ್ತನ್ನೇ ನಗಿಸ್ತವನು ಅಳ್ತಾ ಕೂತಿದ್ರೆ ಒಂದು ಪುಟ್ಟ ಮಗು ಬಂದು ಸಾಂತ್ವನ ಹೇಳುತ್ತೆ. ನೋಡಿ, ಈ ವಯಸ್ಸಿಗೂ ಪ್ರೀತಿಗೂ ಸಂಬಂಧವೇ ಇಲ್ಲ. 17 ವರ್ಷದಲ್ಲಿ 52 ವರ್ಷದ ಚಾರ್ಲಿ ಚಾಪ್ಲಿನಲ್ಲಿ 4 ದಿನ ಉಳಿಯಲ್ಲ ಅಂತಾರೆ. ನೋಡಿ, ದೇ ಡಿಸೈಡೆಡ್. ಅವನು ಸಾಯೋವರೆಗೂ ಜೊತೆಲೇ ಇರ್ತಾಳೆ ತಾಯಿ ಜೀವ. 40 ವರ್ಷ ಹೆಚ್ಚು ಕಡಿಮೆ ಇಬ್ಬರು ಸಂಸಾರ ಮಾಡ್ತಾರೆ. 8 ಮಕ್ಕಳು. ಯು ಡಿಸೈಡ್. ನಾನು ಅಳಲ್ಲ ಅಂತ ನೀವು ನಿರ್ಧಾರ ಮಾಡಿದ ಮೇಲೆ ಯಾವುದೇ ಸಮಸ್ಯೆ ಬಂದರೂ, ಏನೇ ತೊಂದರೆ ಬಂದರೂ ಎದುರಿಸ್ತೇನೆ. ಏನು ನೀವು ರಾಜ್ಯ ಕಳ್ಕೊತೀರ? ಅದಾನಿ ಅಷ್ಟು ಅಂತಸ್ತಿಲ್ಲ, ಪ್ರಧಾನಿ ಎಷ್ಟು ದೊಡ್ಡ ಪದವಿನೂ ಇಲ್ಲ. ನಾವೆಲ್ಲ ಜೋಳಿಗೆ ದಾಸರಿ. ಯಾಕ್ರಿ ಅಂಥದ್ದೊಂದು ಅಷ್ಟು ಒಂದು ತಲೆ ಕೆಡಿಸ್ಕೋಬೇಕು, ಗಾಬರಿ ಪಡಬೇಕು, ಆತಂಕ ಪಡಬೇಕು? ಆಗಲಿ, ಬರಲಿ, ಕಾಲ ಕೂಡಿ ಬರಲಿ. ಏನು ಅಳುತ್ತಾನೇ ಇರೋದು? ಅಯ್ಯೋ ಅದು ಸಿಕ್ಕಿಲ್ಲ ಗುರುಗಳ. ಈ ಕರ್ಣ ಅಂತಲ್ಲ, ಕರ್ಣ ಹಾಗೆ. ನೀವು ನಂಬಲ್ಲ, ಮಹಾಭಾರತ ಯುದ್ಧ ನಡೆಯುವಾಗ
ಧರ್ಮರಾಯರಿಗೆ 72 ವರ್ಷ, ಕರ್ಣನಿಗೆ ಹೆಚ್ಚು ಕಡಿಮೆ ಒಂದು 76, 77 ವರ್ಷ. ದೊಡ್ಡವನು ಅವನು, ಕುಂತಿ ಕನ್ನಿಯಾಗಿದ್ದಾಗ ಜನಿಸಿತ್ತು. ಭೀಮನಿಗೊಂದು 71 ವರ್ಷ, ಅರ್ಜುನನಿಗೆ ಒಂದು 70 ವರ್ಷ 1 ತಿಂಗಳು 2 ತಿಂಗಳು, ಅವನಿಗಿಂತ 70 ವರ್ಷ ಅರ್ಜುನನಿಗೆ, 70 ವರ್ಷ 6 ತಿಂಗಳು ಕೃಷ್ಣರಿಗೆ, 6 ತಿಂಗಳು ದೊಡ್ಡವನು ಅರ್ಜುನನಿಗಿಂತ. ಅದಕ್ಕಿಂತ ಕಡಿಮೆ 69 ವರ್ಷ ಹೆಚ್ಚು ಕಡಿಮೆ ನಕುಲ ಸಹದೇವರಿಗೆ. 76ನೇ ವಯಸ್ಸಿನಲ್ಲೂ ಹೆದರವಾಡು ಪಿದುಕ್ತಾನೇ ಉಂಟಾಡು ಅಂತ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ. ನಮ್ಗೆ ಏನೋ ವಿಸ್ಕತಾನೆ ಇರ್ತಾನೆ, ಹಿಂಗೆ ಕುಚ್ಕು ಕುಸ್ಕು ಕುಸ್ಕು. ಕೆಲವರು ಅಯ್ಯೋದಿಲ್ಲ, ನನ್ನ ಜೀವನ ಹೆಂಗಾಗೋಯ್ತು, ನನ್ನನ್ನು ಹೆಂಗೆ ಬಿಟ್ಬಿಟ್ರು. ಕೃಷ್ಣ ಭೇಟಿಯಾದಾಗಲೂ ಅಷ್ಟು 77 ವಯಸ್ಸಾಗಿದ್ರು ಇನ್ನೂ ಆಗಿಲ್ಲ ಅವನ ಮನಸ್ಸು. ಇನ್ನೂ ಅದನ್ನೇ ಇಟ್ಕೊಂಡು, ಕಳೆದೋಗಿರೋದನ್ನೇ ಇಟ್ಕೊಂಡು ಅಳ್ತಾ ಕೂತಿದ್ದಾನೆ. ನನ್ನ ಎತ್ತವ್ರು ಯಾರೋ ನನ್ನನ್ನು ತಗೊಂಡೋಗಿ ನಮ್ಮಮ್ಮ ಹೆಂಗ್ ಬಿಟ್ಬಿಟ್ಲಂತೆ, ಹಂಗಂತೆ ಹಿಂಗಂತೆ ಅದಂತೆ. ಅದೇದು ಮಹಾಭಾರತ ಯುದ್ಧ ನಡೆಯುವಾಗಲೂ ಅವನು ಎಷ್ಟು ಇದಾಗಿರ್ತಾನೆ ಅಂದ್ರೆ, ಪರಶುರಾಮರ ಹತ್ರ ವಿದ್ಯೆ ಕಲಿತು ವಾಪಸ್ ಬಂದಾಗ ಶಾಪಗ್ರಸ್ತನಾಗಿ ಬರ್ತಾನೆ. ಆ ಶಾಪವು ಕೂಡ ಅದ್ಭುತವಾಗಿರುತ್ತೆ. ತುಂಬಾ ಜನ ಗೊತ್ತಿಲ್ಲ, ಪರಶುರಾಮರ ಶಾಪದಲ್ಲಿ ಒಂದು ಅರ್ಥ ಇರುತ್ತೆ. ನೀನು ಧರ್ಮಬದ್ಧವಾಗಿ ಅಧರ್ಮದ ಪರವಾಗಿ ಯುದ್ಧ ಮಾಡಿದಾಗ ನಾನು ಕಲಿಸಿದ ವಿದ್ಯೆಯೆಲ್ಲ ಮರೆತು ಹೋಗಲಿ ಅಂತ ಶಾಪ ಇಟ್ಟಿರ್ತಾರೆ. ಮುಖ್ಯವಾಗಿ ಅವನು ಕಲಿಯೋಕೆ ಹೋಗೋದೇ ಬ್ರಹ್ಮಾಸ್ತ್ರವನ್ನ ಅರ್ಜುನನ ಮೇಲೆ ಪ್ರಯೋಗ ಮಾಡಬೇಕು ಅಂತ. ಯಾಕಂದ್ರೆ ಅರ್ಜುನ ಬ್ರಹ್ಮಾಸ್ತ್ರ ಕಲ್ತಿರ್ತಾನೆ. ಇಡೀ 2 ಬ್ರಹ್ಮಾಸ್ತ್ರ ಸೇರಿದ್ರೆ ಏನಾಗುತ್ತೆ ಯೋಚನೆ ಮಾಡಿ ನೋಡಿ. 1,00,000 ಪರಮಾಣು ಬಾಂಬು ಹಾಕದಷ್ಟು ಒಂದು ಶಕ್ತಿ ಅದು. ಬ್ರಹ್ಮಾಸ್ತ್ರ ಪ್ರಯೋಗಿಸೋದೇ ಇಲ್ಲ ಅರ್ಜುನ, ಪಾಶುಪತಾಸ್ತ್ರನು ಪ್ರಯೋಗಿಸೋದೇ ಇಲ್ಲ, ನಾರಾಯಣಾಸ್ತ್ರ ಕೂಡ ಪ್ರಯೋಗಿಸೋದಿಲ್ಲ ಯುದ್ಧದಲ್ಲಿ. ಅದನ್ನ ರಾಕ್ಷಸರುಗಳ ಮೇಲೆ ಬಿಡಬೇಕಾಗಿರ್ತಕ್ಕಂಥದ್ದು, ಸಾಮಾನ್ಯರ ಮೇಲೆ ಬಿಡೋ ಅಂತ ಅಸ್ತ್ರಗಳಲ್ಲ. ಅದನ್ನ ಅಂತ ತಪ್ಪು ಮಾಡಿ ಅಶ್ವತ್ಥಾಮ ಅವನು ತನ್ನ ಶಕ್ತಿನೆಲ್ಲ ಕಳ್ಕೊಂಡು ಅಲೆಮಾರಿಯಾಗಿ ಬದುಕೋದು. ದುರ್ಯೋಧನ ಕೇಳ್ತಾನೆ, ಹೋಗಿದ ಕಾರ್ಯ ಏನಾಯ್ತು ಅಂತ. ವಿದ್ಯೆ ಕಲ್ತು ಬಂದೆ ಅಂತಾನೆ. ವಿದ್ಯೆ ಮರೆತು ಹೋಗುತ್ತೆ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟಿದ್ರ ಪರಶುರಾಮರು ಹೇಳೋದಿಲ್ಲ, ಹಿಂಗೆ ಒಳಗಡೆನೆ ಹೀಗೆ ಕೊರುಕ್ತಾ ಜೀವನ ಪರ್ಯಂತ ಇಲ್ಲದ್ದು ಆಗದ್ದು. ಜೀವನಕ್ಕೆ 2 ಮುಖ ಮಕ್ಕಳು ಕೊಟ್ಟಿರೋದು ಎಷ್ಟೋ ಇದೆ. ಪರಮಾತಿ ಪರಮ ಮಿತ್ರ ದುರ್ಯೋಧನ ಕೊಟ್ಟಿದ್ದಾನೆ, ಒಳ್ಳೆ ಸಂಗಾತಿ ಕೊಟ್ಟಿದ್ದಾಳೆ, ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ, ಸೂರ್ಯದೇವನ ಅನುಗ್ರಹ ಇದೆ, ಸ್ವರ್ಣ ಖಚಿತ ಅಮೃತ ಸೋಸುವ ಕವಚ ಇದೆ, ಅಮೃತ ಸೋಸುತ್ತೆ ಅದು. ಅವನಿಗೆ ಅದೊಂದು ವರ, ಸೇಮ್ ಅಶ್ವತ್ಥಾಮಂತರಾನೆ. ಸಾವು ಉಂಟು, ಆದರೆ ಅವನಾಗಿ ನಿರ್ಧಾರ ಮಾಡಬೇಕು. ಆ ಕವಚ ಇಲ್ಲ ಅಂದ್ರೆ ಸತ್ತೋಗ್ತಾನೆ. ಅದು ಅಮೃತ ಹತ್ತಲೇ ಇರ್ತವೆ. ಒಂಥರ ನಾವು ಕೆಲವೊಂದು ಪಿಕ್ಚರ್ಗಳಲ್ಲಿ ನೋಡ್ತಿರ್ತೇವೆ, ಈ ಗಾಯ ಮುಚ್ಕೊಳ್ಳುತ್ತೆ ಅಂತ. ನ್ಯಾನೋ ಟೆಕ್ನಾಲಜಿಗೆಲ್ಲ ರೆವಲ್ಯೂಷನ್ ಏನೇನೋ ಮಾಡ್ತಿದ್ರೆ, ಗಾಯ ಆಗಿದ್ರೆ ಅದು ಹಾಗೇ ಮುಚ್ಕೊಳ್ಳುತ್ತೆ. ಆ ರೀತಿ ಅವನೆದ್ದೊಳ್ತಾನ. ಆ ಕವಚ ಇರೋವರೆಗೂ ಇದನ್ನ ಭೇದಿಸ್ಲಿಕ್ಕೆ ಆಗೋಲ್ಲ. ಅಲ್ಲಿಂದ ಹೃದಯದಿಂದ ಅಮೃತ ಕಳಶ ಬರ್ತಾ ಇರ್ತಕ್ಕಂಥದ್ದು ಆಗ್ತಿರುತ್ತೆ. ಕೊಟ್ಟುಬಿಟ್ಟಿದ್ದಾನೆ, ಅದಕ್ಕೆ ಸತ್ತ. ಅವನ ಈ ಅಳುವೆ, ಮಾನಸಿಕ ಅಳುವೆ ಅವನನ್ನ ಒದ್ದಾಡಿಸಿ ಆ ನಿರ್ಧಾರಗಳು ತಗೊಳ್ಳೋ ಹಾಗೆ ಮಾಡಿಬಿಡುತ್ತು. ಅಳೋದೆ ಏನಿಲ್ಲವೋ ಅದನ್ನ ಅಳೋದು. ನೋಡಿದ್ದೇನೆ ತುಂಬಾ ಜನನ ಅವತ್ತಿದಾಗಬಾರ್ದಿತ್ತು ಗುರುಗಳೇ. ಒಳ್ಳೆ ಬಂಗಾರದಂತ ಮಕ್ಕಳು ಕೊಟ್ಟಿರ್ತಾರೆ, ಒಳ್ಳೆ ಸಂಗಾತಿ ಕೊಟ್ಟಿರ್ತಾನೆ, ಒಳ್ಳೆ ಮಿತ್ರನ್ ಕೊಟ್ಟಿರ್ತಾನೆ, ಬಂಧುಗಳನ್ನು ಕೊಟ್ಟಿರ್ತಾನೆ, ಒಳ್ಳೆ ವಾಕು ಕೊಟ್ಟಿರ್ತಾನೆ, ಒಳ್ಳೆ ವಿದ್ಯೆ ಅದನ್ನ ನೆನೆಸ್ಕೊಂಡು ನಗೋಲ್ಲ, ಖುಷಿ ಪಡೋಲ್ಲ. ಅಯ್ಯೋ, ನಾನು ನನ್ನ ಭಗವತಿ ಹತ್ರ ಸದಾ ಕೇಳೋದು, ನಾನು ಯಾರಮ್ಮ, ನಾನು ಅಲ್ಪ ವಿದ್ಯಾ ಮಹಾಗರ್ವಿ. ಆ ತಾಯಿ ವಾಗ್ದೇವಿ, ಆ ಮಹಾ ಗುರುಗಳ ಪರಿಚಯ ಇಲ್ಲ ಅಂದಿದ್ರೆ ನಾನು ಎಲ್ಲಿರ್ತಿದ್ದೆ? ಒಂದು ದೇವಸ್ಥಾನದ ಹೊರಗಡೆ ಚಪ್ಪಲಿ ಬಿಡೋ ಜಾಗದಲ್ಲೂ ಕೂಡ ನಿಂತುಕೊಳ್ಳುವ ಅರ್ಹತೆ ನನಗಿಲ್ಲ. ಯಾರ್ಯಾರೋ ಕರೀತಾರೆ, ಎಂತೆಂಥವರು ನಿಮಗೆ ಗೊತ್ತಿಲ್ಲ ಮಕ್ಕಳೇ. ನಾನು ಆಗಾಗ ಹೇಳ್ತಿರ್ತೇನೆ, ಹಮ್ ಗಲ್ಲಿ ಕಾ ನಹಿ ಹಮ್ ದಿಲ್ಲಿ ಕಾ ನಹಿ ಉಸ್ಕೋ ಪಾರ್ ಕರ್ ಚುಕೆ ಅಂತ ಹೇಳ್ತಿರ್ತೇನಲ್ವಾ. ಇದುವೇ ಏನು ತಾಯಿ, ಇದು ಯಾವುದೇ ಜ್ಞಾಪಕ ಶಕ್ತಿ, ಇಂಥ ಒಂದು ವಿದ್ಯೆಯ ಮೇಲೆ, ಅವಗಾಹನೆಯ ಮೇಲೆ
ನಡೆಸ್ಕೊಟ್ಟಿದ್ದಮ್ಮ, ಇದು ನಾನು ಮಾಡಿದ್ದ, ನಾನು ಕಲ್ತಿದ್ದ, ನಾನು ತಿಳ್ಕೊಂಡಿದ್ದ ಅಂತ ಅದನ್ನ ನೆನೆಸ್ಕೊಂಡು ನಗ್ತಾ ಇರ್ತಾನೆ, ಖುಷಿ ಪಡ್ತಿರ್ತಾನೆ. ರಿಯಲಿ ಹ್ಯಾಪಿ. ನನಗೆ ಸಿಕ್ಕಿರೋ ಈ ಆನಂದ ನಾನು ಎಷ್ಟು ಖುಷಿಯೋ. ಯಾವಾಗಲೂ ನಾನು ಮನುಷ್ಯನ, ಕೆಲವೊಂದು ಇದಾವೆ, ಅದಿರಲಿ ಆಗಲಿ ಬಿಡು ಅಂತ. ಜೀವನಕ್ಕೆ ಎರಡು ಮುಖಗಳು, ನೆನಪಿಟ್ಟುಕೊಳ್ಳಿ, ಎರಡೇ ಮುಖಗಳು. ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಿಮಗೆ ಸೇರಿತ್ತು. ಇಲ್ಲ ನಾನು ಶತ್ರುತ್ವನೇ ಹೋಗಿ, ಇಲ್ಲ ನಾನು ದ್ವೇಷನೇ, ಇಲ್ಲ ಬರೀ ಸುಳ್ಳಿನ ಪ್ರಪಂಚನೇ, ಇಲ್ಲ ಬರೀ ದುಃಖದಲ್ಲೇ ಇರ್ತೇನೆ, ಇಲ್ಲ ಬರೀ ಅಳುವಿನಲ್ಲೇ ಇರ್ತೇನೆ. ನಿಮಗೆ ಸೇರಿತ್ತು ಮಿತ್ರ, ನಿಮಗೆ ಸೇರಿತ್ತು ಯಾವುದರ ಆಯ್ಕೆ ಅನ್ನತಕ್ಕಂಥದ್ದು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸ್ವಾತಿ ನಕ್ಷತ್ರ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಗುರುವಿನ ಸಾರದಲ್ಲಿದ್ದು, ಗುರು ರಾಹುವಿನ ಸಾರದಲ್ಲಿದ್ದಾನೆ. ಅಂದ್ರೆ ಒಳ್ಳೆಯವನ್ ಕೆಟ್ಟವನಾಗ್ಬಿಟ್ಟಿದ್ದಾನೆ, ಕೆಟ್ಟವನು ಒಳ್ಳೆಯವನಾಗ ಆಡ್ತಿದ್ದಾನೆ. ಹುಷಾರಾಗಿರ್ಬೇಕಾಗ. ಒಳ್ಳೆಯವನೇ ಕೆಟ್ಟವನಾಗ್ಬಿಟ್ರೆ, ನಾವು ನಂಬುದವನೇ ಬೆನ್ನಿಗೆ ಚೂರಿ ಹಾಕ್ಬಿಟ್ರೆ, ಇನ್ನು ಚೂರಿ ಹಾಕೊಂಡು ಬಂದ್ರೆ ಹೆಂಗ್ ನಂಬೋದು? ಅವನು ಒಳ್ಳೆ ಮಾತುಗಳು ಆಡ್ತಾನೆ, ಬೆಲ್ಲದಂತ ಮಾತುಗಳು ಆಡ್ತಾನೆ. ಇದು ಎರಡೂ ಒಂಥರ ಸಿಕ್ಕಾಕೊಂಡಾಗೆ, ಒಳ್ಳೆಯವನು ಕೆಟ್ಟವನಾದ, ಕೆಟ್ಟವನು ಒಳ್ಳೆಯವನಾಗಿ ಮಾತಾಡ್ತಿದ್ದಾನೆ. ಅವ್ನು ಸಡನ್ ಆಗಿ ಬಂದ್ಬಿಟ್ಟು, ಇಲ್ಲ ಗುರುಗಳೇ ನಾನು ಬದಲಾಗ್ಬಿಟ್ಟಿದ್ದೀನಿ ಗುರುಗಳೇ. ಖಂಡಿತ ಇಲ್ಲ. ಪಾಯ್ಸನ್ ಇಸ್ ಅ ಪಾಯ್ಸನ್. ನೆವರ್ ಟ್ರಸ್ಟ್ ದಟ್ ಪರ್ಸನ್. ನಿಮ್ಗೆ ತುಂಬ ಇಷ್ಟವಾ ಅವನಿಗೇನೋ ಒಂದು ಸಣ್ಣ ಕಾರ್ಯ, ಕೆಲಸ, ಸಂಭಾವನೆ ಕೊಟ್ಟು ಇಟ್ಟುಬಿಡಿ ದೂರಕ್ಕೆ. ಕರ್ಕೊಂಡು ಬರಬೇಡಿ ಮಕ್ಕಳೇ, ಬೇಡ. ನೋಡಿ, ಕೆಟ್ಟವನು ಒಳ್ಳೆಯವನಾಗೋದು ಜಗತ್ತಿನಲ್ಲಿಲ್ಲ. ಅಪರೂಪ ಕೋಟಿಗಳಲ್ಲೊಬ್ಬರು, ಅವರು ಅವತಾರ ಪುರುಷರು, ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳು ಅಪರೂಪ, ಸಾಧ್ಯವೇ ಇಲ್ಲ. ಪಾಯ್ಸನ್ ಇಸ್ ಅ ಪಾಯ್ಸನ್. ನೆನ್ಪಿಟ್ಟು, ಒಳ್ಳೆಯವನ್ ಕೆಟ್ಟವನಾಗ್ಬಿಟ್ರೆ ಅದು ಸರ್ವನಾಶ. ಅದನ್ನೇ ಗಾಂಧಾರಿ ದೇವಿ ಹೇಳೋದು ಕೃಷ್ಣರಿಗೆ. ಕೃಷ್ಣ, ನಿನಗಿಂತ ಒಳ್ಳೆಯವನಿಲ್ಲ, ನೀನೇ ಪರಂಧಾಮ, ನೀನೇ ಭಗವಂತ, ನೀನೇ ಜಗತ್ಶಕ್ತಿ. ಒಂದು ಮಗುನೂ ಉಳಿಸ್ಲಿಕ್ಕಾಗದಾಗ ಮಾಡಿಬಿಟ್ಟಿಯಲ್ಲ ಕೃಷ್ಣ. ನನ್ನ ವಂಶಕ್ಕೊಬ್ಬರಿಲ್ಲದಾಗ ಮಾಡಿಬಿಟ್ಟಿಯಲ್ಲ. ನಿನ್ನ ವಂಶವು ಸರ್ವನಾಶವಾಗಲಿ ಅನ್ನತಕ್ಕಂಥದ್ದನ್ನ ತಾಯ್ಜ. ನಿನ್ನ ವಂಶವು ಈ ಯಾದವ ವಂಶವೇ. ಅದಕ್ಕೆ ದ್ವಾರಕ ಮುಳುಗುತ್ತೆ. ಮಹಾಭಾರತ 18ನೇ ದಿನದ ಯುದ್ಧ ಮುಗಿದ ದಿನ ಕಲಿಯುಗ ಆರಂಭ, ಮಾರನೇ ದಿನದಿಂದ. ಆವತ್ತಿಗೆ ದ್ವಾಪರಾಯುಗ ಮುಗೀತು ಅಂತ ಇತಿಹಾಸ ಹೇಳುತ್ತೆ. ನನ್ನ ಗುರುಗಳು ಹೇಳಿತ್ತು, ಅವರ ಪ್ರವಚನಗಳು ಕೇಳ್ತಾ ಬೆಳೆದವನು. ಆ 18ನೇ ದಿನ ಆ ನಂತರ ಅಂತ. ಆಮೇಲೆ ನಡೆದಿದ್ದೆಲ್ಲ ಕೃಷ್ಣನ ಮೇಲೇನೆ ಅಪವಾಸ ಅಪವಾದ ಆಗ್ಬಿಟ್ರಲ್ಲಪ್ಪ ಪಾಂಡವರುಗಳು. ಇಲ್ಲದ್ದೆಲ್ಲ ಇದೆಲ್ಲ ಇದೆ ಅಂತ ಒಂದಿದು ಭಾವ, ಎಚ್ಚರಿಕೆ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿದ್ದಾನೆ, ಎಚ್ಚರಿಕೆ. ತಪ್ಪಾದ ವ್ಯಕ್ತಿಗಳು, ತಪ್ಪಾದ ವ್ಯವಹಾರಗಳು, ತಪ್ಪಾದ ಆಲೋಚನೆಗಳು, ತಪ್ಪಾದ ಲೆಕ್ಕಾಚಾರಗಳು ಮೂವ್ ಆಗ್ತಕ್ಕಂಥ ಭಾವ ಉಂಟು. ಎಚ್ಚರಿಕೆ, ದುಡುಕಬೇಡಿ. ಯಾರಾದರೂ ತಪ್ಪು, ಸುಳ್ಳು, ಸುಳ್ಳಿನ ದುಡ್ಡು, ಸುಳ್ಳಿನ ವ್ಯವಹಾರ, ನಮಸ್ತೆ ಸರ್, ಬೇಡ ಮಕ್ಕಳೇ. ನ್ಯಾಯವಾಗಿ ಧರ್ಮವಾಗಿ ಬದುಕಿದ ಧರ್ಮನಂದನೇ ನಮ್ಮ ಜೊತೆಯಲ್ಲ, ಧರ್ಮರಾಯರು. ಇನ್ನು ಅನ್ಯಾಯ ಮಾಡಿ ಬದುಕಿದ ದುರ್ಯೋಧನ ನಮ್ಮ ಜೊತೆಯಲ್ಲಿದ್ದಾನ? ಇಲ್ಲ. ಜಾಗ್ರತೆ, ಜಾಗ್ರತೆ. ವೃಷಭ ರಾಶಿ ಚೆನ್ನಾಗಿದೆ. ಸಮಥಿಂಗ್ ಸೈನ್ಸ್, ರಿಸರ್ಚ್, ಸೈಂಟಿಸ್ಟ್, ಅಗ್ರಿಕಲ್ಚರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾಗಿರತಕ್ಕಂಥ ಅಭಿವೃದ್ಧಿ ಇರತಕ್ಕಂಥ ಒಂದು ದಿನ. ಯಾಕಂದರೆ ಚಂದ್ರ ರಾಹು ಸಾರ,
ಗುಪ್ತ ಕಾರ್ಯಗಳು, ರಿಸರ್ಚು, ಅದಕ್ಕೆಲ್ಲ ಒಂದು ಬೇಕು ಗಟ್ಟಿತನ ಅಂತಕ್ಕಂಥದ್ದು. ಅಂತ ಒಂದು ಶಕ್ತಿ ಇವತ್ತು ನಮಗೆ. ಮಿಥುನ ರಾಶಿ, ಗುರು ರಾಹು ಸಾರದಲ್ಲಿದ್ದಾನೆ, ರಾಹು ಗುರು ಸಾರದಲ್ಲಿದ್ದಾನೆ. ರಾಹುನ ಗುರು, ಚಂದ್ರ, ರಾಹು ಮೂವರು ಈ ರೀತಿ ಮೂಲ ತ್ರಿಕೋಣ ನೋಡುತ್ತಿರುವುದರಿಂದ ದೇವಿ ಕೃಪಾ ಕಟಾಕ್ಷ, ದೇವಿ ಕಾರ್ಯ, ವೈದಿಕ ಕಾರ್ಯ, ಪೌರೋಹಿತ್ಯ, ಯಜ್ಞ, ಯಾಗ, ಪೂಜೆ, ಹೋಮ, ಹವನ, ಇಂಥ ಸಾಧಕರು, ಜ್ಯೋತಿಷ್ಯ ಸಾಧಕರು, ವಾಸ್ತು ತಜ್ಞರು, ಅದ್ಭುತ ಶಕ್ತಿ ಅಂತ ಒಂದು ವೃತ್ತಿ ರಂಗ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ. ಡಾಕ್ಟರ್ಗಳಿಗಂತೂ ಬ್ಯೂಟಿಫುಲ್ ಡೇ ಇವತ್ತು. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು, ಆ ರಾಹು ಗುರು ಸಾರದಲ್ಲಿದ್ದು, ಗುರು 12ನೇ ಮನೆ. ಸೊ ವೃತ್ತಿಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಒತ್ತಡ, ಎಳೆದಾಟಗಳು ಇರತಕ್ಕಂಥ ಭಾವ. ಮಿಕ್ಕಂತೆ ಸಿಕ್ಕಾಬಟ್ಟೆ ಖರ್ಚು ಇರತಕ್ಕಂಥದ್ದುಂಟು. ದೊಡ್ಡ ತೊಂದರೆಗಳೇನಿಲ್ಲ. ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್ ಇರತಕ್ಕಂಥದ್ದುಂಟು. ಒಂದು ಸಣ್ಣ ಜಾಗ್ರತೆ. ಇನ್ನು ಸಿಂಹ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಸಪ್ತಮದಲ್ಲಿ, ಗುರು ಸಾರದಲ್ಲಿದ್ದು, ಗುರು ಲಾಭದಲ್ಲಿರುವುದರಿಂದ ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಗುಪ್ತಚರ ಇಲಾಖೆ, ರಿಸರ್ಚ್ ಇಲಾಖೆ, ಸೈಂಟಿಸ್ಟ್ ಇಲಾಖೆ, ಲೀಗಲ್ ಇಲಾಖೆ, ಕಾರ್ಯಾಂಗ ಇಲಾಖೆ, ರಕ್ಷಿಸುವಂತಹ ಇಲಾಖೆ, ಅಂಥವುಗಳಲ್ಲಿ ಉದ್ಯೋಗ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಕನ್ಯಾ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು 6ನೇ ಮನೆಯಲ್ಲಿದ್ದಾನೆ, ಗುರು ಸಾರದಲ್ಲಿದ್ದು, ಗುರು ಕೇಂದ್ರದಿಂದ ನಿಮ್ಮ ಸುಖಭಾವವನ್ನು ನೋಡ್ತಿರೋದನ್ನ, ಏನು ಓಡ್ತಿರೋ ಆ ಓಟಕ್ಕೆ ತಕ್ಕಂತೆ ಸಂಪಾದನೆ, ಹೆಸರು, ಗತ್ತು ಕೊಡತಕ್ಕಂಥದ್ದುಂಟು. ಆದರೂ ಚಂದ್ರ ರಾಹು ಸಾರ ಸ್ವಲ್ಪ ಗಲಿಬಿಲಿ, ಆತಂಕ, ಟೆನ್ಷನ್ ಮಾಡಿರ್ತಾನೆ. ಮನೇಲಿ ಒಂದು ಪುಟ್ಟದಾಗಿ ಒಂದು ತುಪ್ಪದ ದೀಪ ಹಚ್ಕೊಳ್ಳಿ, ಸಮಾಧಾನ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ. ಲಾಯರ್ಸು, ಸೆಕ್ಯೂರಿಟಿ ಏಜೆನ್ಸಿ, ಪೊಲೀಸ್ ಏಜೆನ್ಸಿ, ಈ ಒಂದು ಬಾಡಿ ಗಾರ್ಡ್ಗಳಾಗಿ ಕೆಲಸ, ಸ್ಪೋರ್ಟ್ಸ್ ಲೈನಲ್ಲಿ ಕೆಲಸ, ಲಾಯರ್ಗಳಾಗಿ, ಸರ್ಜನ್ಗಳಾಗಿ, ಈ ಒಂದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್, ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್, ಇಂಥವುಗಳಲ್ಲಿ ಸೈಕಾಲಜಿಸ್ಟ್ ಡಿಪಾರ್ಟ್ಮೆಂಟ್, ಯಾರೂ ಕಂಡುಹಿಡಿಯೋದು, ಯಾರೂ ತಿಳಿಯೋದು ಅಂಥ ವಿದ್ಯೆಗಳದು. ಎಲ್ಲರೂ ಮಾಡ್ಲಿಕ್ಕಾಗೋದಿಲ್ಲ. ಅಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಇನ್ನು ವೃಶ್ಚಿಕ ರಾಶಿ, ವಿಶೇಷವಾಗಿ ಚಂದ್ರ 12ನೇ ಮನೆ, ರಾಹು ಸಾರ ಸ್ವಲ್ಪ ಸಣ್ಣದಾಗಿ ತಳಮಳ ಆಗತಕ್ಕಂಥ ಒಂದು ಭಾವ ಉಂಟು. ವೃತ್ತಿಪರವಾಗಿಯೋ, ಕುಟುಂಬ ಪರವಾಗಿಯೋ, ವ್ಯವಹಾರ ಪರವಾಗಿಯೋ, ಯಾರನ್ನೋ ನಂಬಿಯೋ, ಕೊಡುತ್ತೆ, ಬರುತ್ತೆ, ಆಗುತ್ತೆ, ಅದೆಲ್ಲೋ ಒಂದು ಸಣ್ಣ ವಿಳಂಬಳ. ದೇವರ ಮೇಲೆ ನಂಬಿಕೆ ಇಡಿ ಮಕ್ಕಳೇ, ಮನುಷ್ಯರ ಮೇಲೆ ನಂಬಿಕೆ ಇಡಬೇಡಿ. ಮನುಷ್ಯ ಯಾವಾಗ ಮಾರುತ್ತಾನೋ, ಯಾವಾಗ ಮೋಸ ಮಾಡುತ್ತಾನೋ, ನನ್ನನ್ನೂ ಸೇರಿಸಿ ನೇರ ಹೇಳ್ತಾನೆ, ಯಾರನ್ನೂ ನಂಬಬೇಡಿ. ಹೆತ್ತ ತಾಯಿಯನ್ನೇ ಮಕ್ಕಳು ತಗೊಂಡು ಹೋಗ್ಬಿಟ್ಟು ಆಶ್ರಮಕ್ಕೆ ಬಿಟ್ಬಿಟ್ಟಿದ್ದಾರೆ, ವೃದ್ಧಾಶ್ರಮಕ್ಕೆ ತಡಿಲಾರದೆ ತೀರ್ಕೊಬಿಟ್ಟಿದಾರಪ್ಪ. ಅಯ್ಯೋ, ಅದೆಷ್ಟು ಕನಸುಗಳು ಕಟ್ಟಿ ಮನುಷ್ಯ ಮಕ್ಕಳನ್ನ ಹೆರೋದೇನಕ್ಕೆ ಗೊತ್ತರ? ಬೀದಿ ಹೆಣವಾಗಬಾರದು ಅಂತ ವೈದಿಕವಾಗಿ ಹೇಳುತ್ತೆ. ಅವನು ಬೀದಿಯಲ್ಲಿ ಬಿದ್ದು ಸಾಯಬಾರ್ದು, ಮೊದಲನೇ ರೂಲು. ಮಕ್ಕಳನ್ನು ಬೆಳೆಸೋದೇ ನಮ್ಮನ್ನು ವಯಸ್ಸಾದ ಕಾಲದಲ್ಲಿ ನಮ್ಮನ್ನು ಪೋಷಿಸ್ತಾರೆ, ಕಾಪಾಡ್ತಾರೆ, ರಕ್ಷಿಸ್ತಾರೆ, ನೆಲೆಸ್ತಾರೆ ಅನ್ನತಕ್ಕಂಥ ಭಾವಾರ್ಥ ಇರುವುದರಿಂದ ಆ ಒಂದು ಲೆಕ್ಕಾಚಾರ ತಗೊಂಡೋಗಿ ಹಾಕ್ಬಿಟ್ಟಿದಾರಪ್ಪ. ತಡಿಲಾರ್ದೆ ಅವ್ರ ವೃದ್ಧ ಜೀವಗಳು ಅದೆಷ್ಟು ಮನಸ್ಸಿಗೆ ತಗೊಂಡು ಪ್ರಾಣ ಬಿಟ್ಟು. ಶ್ರೀರಾಮಚಂದ್ರ ಮನುಷ್ಯ ಮಾಲಿನ್ಯ. ಅದಕ್ಕೆ ಹೇಳ್ತೀನಿ, ಯಾರನ್ನೂ ನಂಬೇಡಿ. ಎತ್ತು ಮಕ್ಕಳೇ ಹಿಂಗಾದ ಮೇಲೆ ಇನ್ಯಾರು ಭಗವಂತನಿಗೆ ಶರಣಾಗಿ, ಅಯ್ಯ ನೀನಿದ್ದಿ,
ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು, ನಿಮ್ಮ ಮನೆಯಲ್ಲಿರೋ ದೇವರಿಗೆ ಒಂದು 42 ದಿನ 48 ದಿನ ಸಂಕಲ್ಪ ಮಾಡಿಕೊಂಡು ಕೆಲವೊಂದು ನೈವೇದ್ಯಗಳು, ಪ್ರಸಾದಗಳು, ಪೂಜೆಗಳು, ಇದೆಲ್ಲ ದೀಪಗಳು ಹೇಳ್ತಿರ್ತಾನೆ. ಅದನ್ನು ಅನುಷ್ಠಾನಕ್ಕೆ ತಗೊಳ್ಳಿ ಮಕ್ಕಳೇ. ನಿಮ್ಮನ್ನು ಸೋಲಿಸೋರಿಲ್ಲ 100%. ಯಾರಾದರೂ ಇವತ್ತು ಮುಖ್ಯವಾಗಿ ವೃಶ್ಚಿಕ ಆ ಥರದ್ದು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಏನು ಬೇಸರ ಇಲ್ಲ, ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ, ಚಂದ್ರ ಲಾಭದಲ್ಲಿ, ರಾಹು ಸಾರದಲ್ಲಿದ್ದು, ರಾಹು 3ನೇ ಮನೆ. ಎಂಥ ಬಲಾಢ್ಯ ಕೆಲಸವಾದರೂ, ಎಂಥ ತೂಕದ ಕೆಲಸವಾದರೂ, ಎಂಥ ಟೆನ್ಷನ್ ಕೆಲಸವಾದರೂ, ಎಂಥ ಕ್ರಿಯೇಟಿವಿಟಿಯ ಕೆಲಸವಾದರೂ ನಿಭಾಯಿಸ್ತಕ್ಕಂಥ ಅದ್ಭುತವಾದಂಥ ಒಂದು ದಿನ ಆಗಿರುತ್ತೆ ಧನಸ್ಸು ರಾಶಿಗೆ. ಚೆನ್ನಾಗಿದೆ. ಮಕರ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಎಕ್ಸ್ಪೋರ್ಟ್, ಇಂಪೋರ್ಟ್, ಕಮ್ಯುನಿಕೇಷನ್, ಟೆಕ್ನಾಲಜಿ, IT, ಸಾಫ್ಟ್ವೇರ್, ಹಾರ್ಡ್ವೇರ್, ನೆಟ್ವರ್ಕಿಂಗ್, ಇಂತಹ ಒಂದು ವೃತ್ತಿ ಉದ್ಯೋಗ ಮಾಡ್ತಿರ್ತಕ್ಕಂಥವ್ರಿಗೂ ತುಂಬ ಅನುಕೂಲ ನೋಡ್ತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ, ಲಗ್ನದಲ್ಲೇ ರಾಹು, ಒಳ್ಳೆಯದೇ ಅದು. ತುಂಬ ಒಂದು ದಿಗಿಲು ಹುಟ್ಟಿಸ್ತಕ್ಕಂಥ ಯಾವುದೋ ಕೆಲಸಗಳು, ವಿಘ್ನಗಳು, ತೊಂದರೆಗಳು 100% ಇವತ್ತು ದೂರ ಆಗ್ತಕ್ಕಂಥದ್ದಾಗುತ್ತೆ. ಒಂದು ಶುಭ ಸುದ್ದಿಯೊಂದನ್ನು ಖಂಡಿತ ಪಡಿತೀರಿ ಕುಂಭರಾಶಿ. ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಚೆನ್ನಾಗಿದೆ. ಹಿರಿಯರ ಆಶೀರ್ವಾದ ತಗೊಳ್ಳಿ, ಹಿರಿಯರನ್ನು ನೆನೆಸ್ಕೊಳ್ಳಿ. ಆಯಿತು ಅನ್ನೋದಾದರೆ ದಶಮಿ ರಾಹು ನಿಮ್ಮನೇಲೇ ಇರೋದ್ರಿಂದ ಪಕ್ಕದಲ್ಲೇ ಎಲ್ಲಾದರೂ ಒಂದು ಗ್ರಾಮ ದೇವಿ ಇದ್ರೂ ಒಂದು ಸಣ್ಣ ದರ್ಶನ, ಒಂದು ಸಣ್ಣ ಸಂಕಲ್ಪ ಮನಸ್ಸಿಗೆ ತೃಪ್ತಿ ಕೊಡ್ತಕ್ಕಂಥದ್ದಾಗುತ್ತೆ, ಸಮಾಧಾನ ಮಾಡ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರಾಷ್ಟಮ, ರಾಹು 12ನೇ ಮನೆ. ಗುಪ್ತ ಶತ್ರುಗಳು, ಗುಪ್ತ ತಂತ್ರಗಳು ನಿಮ್ಮ ಮೇಲೆ ನಡೀತಿದೆ. ಜಾಗ್ರತೆ. ಸ್ವಲ್ಪ ಬಲ ಕಡಿಮೆ. ಈಗ ಎಲ್ಲೋ ಒಂದು ಗಾಳಿ ಮಾತುಗಳಿಂದ ಮನಸ್ಸಿಗೆ ಸ್ವಲ್ಪ ಪ್ರಚೋದನೆ ಆಗುತ್ತೆ. ಅವ್ರು ಹಿಂಗಂತೆ, ಇವ್ರು ಹಿಂಗಂತೆ, ಅದು ಹಿಂಗಾಗ್ತಿದೆ, ಇದು ಹಿಂಗಾಗ್ತಿದೆ. ನೀವು ಹಾಕಿದ ಯೋಜನೆಗಳು ನಿಮ್ಮ ಲೆಕ್ಕಕ್ಕೆ, ಅಂಕಿಗೆ ಸಿಗುತ್ತಿಲ್ಲ. ಯಾಕಂದರೆ ಲಗ್ನ ಶನಿ ಬೇರೆ ಭಾರವಾಗಿ ಬಿಟ್ಟಿದೆ. ಸೊ ದೇವಿ ಪ್ರಾರ್ಥನೆ, ಯಾವುದಾದ್ರೂ ಶಕ್ತಿಪೀಠ, ಆಷಾಢ ಮಾಸ ಇದೆ, ನಿಮ್ಮ ಪಕ್ಕದಲ್ಲಿ ಸವದತ್ತಿ ಇದೆ, ಇಲ್ಲಿಗೇ ಬರಬೇಕು ಅಂತಿಲ್ಲ. ಅಲ್ಲೇ ಬನಶಂಕರಿ ಇದೆ, ಅಲ್ಲೇ ನಿಮಿಷಾಂಬ ಇದೆ, ಅಲ್ಲೇ ನಿಮಗೆ ಕ್ಷಣಾಂಬಿಕಾ ಇದೆ, ಬಾದಾಮಿ ಬನಶಂಕರಿ ಇದೆ, ತುಳಜಾ ಭವಾನಿ ಇದೆ, ಕಟೀಲ್ ಇದೆ, ಕೊಲ್ಲೂರಿದೆ, ಹೊರನಾಡಿದೆ, ಶಿರಸಿ ಸಿಗಂದೂರು ಎಲ್ಲಮ್ಮ ಇದೆ, ಶಿರಸಿ ಮಾರಿಕಾಂಬ ಇದೆ. ಯಾವ ದೇವಿ ಇದೆಯೋ ನಿಮಗೆ ಹತ್ತಿರ ಆಗುತ್ತೋ ಹೋಗಿ ಬನ್ನಿ. ಮುಖ್ಯವಾಗಿ ನೀವು ಹೋಗಿ ಬನ್ನಿ. ಮೀನರಾಶಿ, ಆ ಮನಸ್ಸಿನ ತಲ್ಲಣ, ವಿಘ್ನ, ಎಳೆದಾಟಗಳಿಂದ ಹೊರಗಡೆ ಬರ್ತಿರಾಗಲಿಲ್ಲ. ಮನೆ ಹೊರಗಡೆ ಒಂದು ಪುಟ್ಟ ತುಳಸಿ ದೀಪ ಇದ್ದರೆ, ತುಳಸಿ ದೀಪ ಹಚ್ಚಿ ಹೋಗಿ, ವಿಘ್ನದಿಂದ ದೂರ ಆಗ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.